ಹೆಲೋ ಸ್ಟೂಡೆಂಟ್ಸ್, ಅರುಣಾ IAS ಅಕಾಡೆಮಿಗೆ ಸ್ವಾಗತ. ಅರುಣಾ IAS ಅಕಾಡೆಮಿ ಯೂಟ್ಯೂಬ್ ಚಾನೆಲ್ನಲ್ಲಿ ವೀಕ್ಲಿ ಕರೆಂಟ್ ಅಫೇರ್ಸ್ ಕ್ಲಾಸಸ್ ಮತ್ತೆ ಪ್ರಾರಂಭವಾಗಿವೆ. ಇಂದಿನ ಈ ತರಗತಿಯಲ್ಲಿ ಈ ವಾರದ ಪ್ರಮುಖ ಸುದ್ದಿ ವಿಶ್ಲೇಷಣೆಗಳನ್ನು ನಾವು ನೋಡೋಣ. ಇಂದಿನ ತರಗತಿಯನ್ನು ಪ್ರಾರಂಭಿಸುವ ಮೊದಲು ಒಂದು ಸಣ್ಣ ಅನೌನ್ಸ್ಮೆಂಟ್ ಇದೆ, ಅದನ್ನು ನೋಡಿಕೊಂಡು ಮುಂದೆ ಹೋಗೋಣ. ಕನ್ನಡದಲ್ಲಿ IAS ಪರೀಕ್ಷೆಯ ತರಬೇತಿಯನ್ನು ಗುಣಮಟ್ಟದಲ್ಲಿ ನೀಡಿ UPSC ಸಿವಿಲ್ ಸೇವಾ ಪರೀಕ್ಷೆಗಳಲ್ಲಿ ಕರ್ನಾಟಕದಿಂದ ಅತಿ ಹೆಚ್ಚು ರ್ಯಾಂಕ್ಗಳನ್ನು ತರುವುದು ಅರುಣಾ IAS ಅಕಾಡೆಮಿಯ ದಿಟ್ಟ ಗುರಿ. ಈ ನಿಟ್ಟಿನಲ್ಲಿ 2025ರ ಪರೀಕ್ಷೆಗಳಿಗಾಗಿ ಫೌಂಡೇಶನ್ ಕೋರ್ಸ್ ತರಗತಿಗಳು ಪ್ರಾರಂಭವಾಗಿವೆ. ಫೌಂಡೇಶನ್ ಕೋರ್ಸ್ ತರಗತಿಗಳ ಮುಖ್ಯಾಂಶಗಳು ಈ ಕೆಳಗಿನಂತಿವೆ. ತರಗತಿಗಳು 2 ಹಂತಗಳಲ್ಲಿ ನಡೆಯಲಿವೆ: ಪ್ರೀ ಫೌಂಡೇಶನ್ ತರಗತಿಗಳು ಹಾಗೂ ಮೇನ್ ಫೌಂಡೇಶನ್ ತರಗತಿಗಳು. ಪ್ರೀ ಫೌಂಡೇಶನ್ ತರಗತಿಗಳಲ್ಲಿ NCERT ಪಠ್ಯಕ್ರಮದ ಸಂಪೂರ್ಣ ಪರಿಚಯ, ದಿ ಹಿಂದೂ ಪತ್ರಿಕೆಯನ್ನು ಓದುವ ಹವ್ಯಾಸವನ್ನು ರೂಢಿಸುವ ಕುರಿತಾಗಿ ತರಗತಿಗಳು ಹಾಗೂ ಮುಖ್ಯ ಪರೀಕ್ಷೆಯ ಉತ್ತರಗಳನ್ನು ಬರೆಯುವ ಮೂಲ ಕ್ರಮಗಳನ್ನು ತಿಳಿಸಿಕೊಡಲಾಗುತ್ತದೆ. ಹಾಗೆಯೇ ಮೇನ್ ಫೌಂಡೇಶನ್ ತರಗತಿಗಳಲ್ಲಿ ಪ್ರಿಲಿಮ್ಸ್ ಹಾಗೂ ಮೇನ್ಸ್ ಸಿಲೆಬಸ್ಸಿನ ಸಂಪೂರ್ಣ ಪಠ್ಯಕ್ರಮವನ್ನು ನಿರ್ದಿಷ್ಟ ಕಾಲಾವಧಿಯಲ್ಲಿ ಮುಗಿಸಿಕೊಡಲಾಗುತ್ತದೆ. ಅದರೊಂದಿಗೆ ಪ್ರಿಲಿಮ್ಸ್ ಹಾಗೂ ಮೇನ್ಸ್ ಟೆಸ್ಟ್ ಸಿರೀಸ್ಗಳನ್ನು ಇಂಡಿವಿಜುವಲ್ ಮೆಂಟಾರ್ಶಿಪ್ನೊಂದಿಗೆ ಕೊಡಲಾಗ್ತದೆ. ಜೊತೆಗೆ ಇಂಟರ್ವ್ಯೂಗೋಸ್ಕರ ಸಂಪೂರ್ಣ ಗೈಡೆನ್ಸ್ ಸಹ ನಿಮಗೆ ಇಲ್ಲಿ ನೀಡಲಾಗ್ತದೆ. ತರಗತಿಗಳ ಪ್ರಮುಖ ಅಂಶಗಳೇನೆಂದರೆ, ತರಗತಿಗಳು ಆನ್ಲೈನ್ ಹಾಗೂ ಆಫ್ಲೈನ್ ಎರಡೂ ಮೋಡ್ಗಳಲ್ಲಿ ಲಭ್ಯವಿವೆ. ಹಾಗೆಯೇ ಕನ್ನಡ ಮತ್ತು ಇಂಗ್ಲಿಷ್ ಎರಡೂ ಮಾಧ್ಯಮಗಳಲ್ಲಿ ನಡೆಯಲಿವೆ. ತರಗತಿಗಳು ಜನವರಿ 8ರಿಂದ ಆರಂಭವಾಗಲಿದ್ದು, ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ಕೊಟ್ಟಿರುವಂತಹ ದೂರವಾಣಿ ಸಂಖ್ಯೆಯನ್ನು ನೀವು ಸಂಪರ್ಕಿಸಬಹುದು. ಇಂದಿನ ಈ ತರಗತಿಯಲ್ಲಿ ಈ ವಾರದ ಈ ಕೆಳಗೆ ಕೊಟ್ಟಿರುವಂತಹ ಪ್ರಮುಖ ಕರೆಂಟ್ ಅಫೇರ್ಸ್ಗಳ ಕುರಿತಾಗಿ ನಾವು ತಿಳಿದುಕೊಳ್ಳೋಣ. ನೋಡಿ, ಕೆಲವೊಂದು ಕರೆಂಟ್ ಅಫೇರ್ಸ್ಗಳು ಕೇವಲ ಪ್ರಿಲಿಮ್ಸಿಗೋಸ್ಕರ ಪ್ರಿಲಿಮ್ಸ್ ಸ್ಪೆಸಿಫಿಕ್ ಆಗಿರುವಂತಹದ್ದು. ಇನ್ನು ಕೆಲವೊಂದು ಟಾಪಿಕ್ಸ್ ಏನಿದೆ ಪ್ರಿಲಿಮ್ಸ್ ಮತ್ತು ಮೇನ್ಸ್ ಎರಡಕ್ಕೂ ಸಹ ಸಹಾಯಕರವಾಗಲಿವೆ. ಆದ್ದರಿಂದ ಎರಡನ್ನೂ ಸಹ ಒತ್ತು ಕೊಟ್ಟು ಸಂಪೂರ್ಣವಾಗಿ ವಿಡಿಯೋವನ್ನು ನೀವು ನೋಡಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೇನೆ. ಯಾಕಂತಂದರೆ ನಮಗೆ ಗಮನದಲ್ಲಿ ಬಂದಿರುವಂತಹದ್ದು ಏನು ಅಂತಂದರೆ, ನೀವು ವಿಡಿಯೋಸ್ಗಳನ್ನು ಪೂರ್ತಿಯಾಗಿ ನೋಡ್ತಾ ಇಲ್ಲ. ಓಕೆನಾ? ನೋಡಿ, ಈ ಒಂದು ವಿಡಿಯೋಗಳ ಪ್ರಮುಖ ಉದ್ದೇಶ ಏನು ಅಂತಂದರೆ, ನಿಮ್ಮ ಪ್ರಿಲಿಮ್ಸ್ ಹಾಗೂ ಮೇನ್ಸ್ ಎರಡೂ ಪರೀಕ್ಷೆಗಳಿಗೆ ನಿಮಗೆ ಸಹಾಯಕರವಾಗುವಂತೆ ಕರೆಂಟ್ ಅಫೇರ್ಸನ್ನು ಬಹಳ ಕಡಿಮೆ ಟೈಮಲ್ಲಿ ಕೊಡಲಿಕ್ಕೆ ನಾವು ಪ್ರಯತ್ನಿಸ್ತಾ ಇದ್ದೇವೆ. ಆದರೆ ನೀವು ಕಂಪ್ಲೀಟ್ಲಿ ಆ ವಿಡಿಯೋಗಳನ್ನು ನೋಡಲಿಕ್ಕೆ ಆಗ್ತಾ ಇಲ್ಲ ನಿಮಗೆ, ಅಥವಾ ನೀವು ನೋಡ್ತಾ ಇಲ್ಲ ಅಂತಂತಂದರೆ ನಮ್ಮ ಒಂದು ಈ ಪರ್ಪಸ್ ಏನಿದೆ ಅದು ಡಿಫೀಟ್ ಆಗ್ತದೆ, ನಮ್ಮ ಈ ಕೆಲಸ ಏನಿದೆ ಅದು ನಿರರ್ಥಕವಾಗಿ ಹೋಗ್ತದೆ. ಆದ್ದರಿಂದ ದಯವಿಟ್ಟು ವಿಡಿಯೋಗಳನ್ನು ಕೊನೆಯವರೆಗೂ ನೋಡಿ. ನಿಮ್ಗೆ ಏನೇ ಸಜೆಷನ್ಸ್ ಇದ್ದರೂ ಸಹ ನೀವು ಕಮೆಂಟ್ ಸೆಕ್ಷನಲ್ಲಿ ನಮಗೆ ತಿಳಿಸಬಹುದು. ವಾಟ್ ಯು ಆರ್ ಎಕ್ಸ್ಪೆಕ್ಟಿಂಗ್ ಫ್ರಮ್ ಅಸ್ ಅಂತಕ್ಕಂಥದ್ದನ್ನು ನೀವು ತಿಳಿಸಿದರೆ ನಮಗೂ ಸಹ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿಕ್ಕೆ ಸಹಾಯಕರವಾಗಬಹುದು. ಓಕೆನಾ? ಸೊ ಶುರು ಮಾಡೋಣ. ಫಸ್ಟ್ ಟಾಪಿಕ್ ಏನಿದೆ, ನಮ್ದಾಫಾ ಫ್ಲೈಯಿಂಗ್ ಸ್ಕ್ವಿರಲ್. ಇದು ಹಾರುವ ಅಳಿಲು ಅಂತ ನಾವು ಕರಿತೀವಿ. ಓಕೆನಾ? ಎಲ್ಲಿರುವಂತಹದ್ದು ಇದು ನಮ್ದಾಫಾದಲ್ಲಿ. ಸೊ ಈ ಒಂದು ಟಾಪಿಕ್ ಏನಿದೆ ಡೈರೆಕ್ಟ್ಲಿ ಪ್ರಿಲಿಮ್ಸ್ಗೆ ರಿಲೆವೆಂಟ್ ಆಗಿದೆ ಅಂತ ನಾವು ಆಲ್ರೆಡಿ ಹೇಳಿದ್ವಿ. ಸೊ ಪ್ರಿಲಿಮ್ಸ್ನಲ್ಲಿ ಕರೆಂಟ್ ಇವೆಂಟ್ಸ್ ಆಫ್ ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್, ಈ ಒಂದು ಟಾಪಿಕ್ಗೆ ಎಸ್ಪೆಷಲಿ ಇದು ರಿಲೆವೆಂಟ್ ಆಗ್ತದೆ. ಮತ್ತು ಎನ್ವಿರಾನ್ಮೆಂಟ್ ಸಬ್ಜೆಕ್ಟಿನ ಬ್ರಾಡ್ ಕ್ಯಾಟಗರಿಯಲ್ಲಿ ಇದರ ಕುರಿತಾಗಿ ಕ್ವೆಶನ್ಸನ್ನು ಕೇಳುವ ಸಾಧ್ಯತೆ ಹೆಚ್ಚು ಅಲ್ವಾ? ಸೊ ನೋಡೋಣ ಏನಿದು ಅಂತ. ನೋಡಿ, ಎನ್ವಿರಾನ್ಮೆಂಟಲ್ಲಿ ಜನರಲ್ ಇಶ್ಯೂಸ್ ಆನ್ ಎನ್ವಿರಾನ್ಮೆಂಟ್ ಆ್ಯಂಡ್ ಇಕಾಲಜಿ, ಬಯೋಡೈವರ್ಸಿಟಿ ಮತ್ತು ಕ್ಲೈಮೇಟ್ ಚೇಂಜ್ ಏನಿದೆ ಇದರ ಟಾಪಿಕ್ನ ಈ ಒಂದು ಸಬ್ಜೆಕ್ಟಿನಲ್ಲಿ ಈ ಒಂದು ಟಾಪಿಕ್ ಕೇಳುವಂತಹ ಸಾಧ್ಯತೆ ಇದೆ ಅಲ್ವಾ? ಸೊ ಇಲ್ಲಿ ನ್ಯೂಸ್ ಏನು ಹೇಳ್ತಾ ಇದೆ ಅಂತಂದರೆ, 42 ವರ್ಷಗಳಿಂದ ನಮಗೆ ಕಂಡಿರಲಿಲ್ಲ ಈ ಒಂದು ಹಾರುವ ಅಳಿಲು. ಸೊ ಈ ಒಂದು 42 ವರ್ಷಗಳಿಂದ ಕಂಡಿರದೇ ಇರತಕ್ಕಂಥ ಈ ಅಳಿಲು ಏನಿದೆ ಮತ್ತೆ ಅರುಣಾಚಲ ಪ್ರದೇಶದಲ್ಲಿ ಕಂಡಿದೆ. ಅದಕ್ಕೋಸ್ಕರ ಇದು ನಮಗೆ ಇಂಪಾರ್ಟೆಂಟ್ ಆಗ್ತದೆ. ನೋಡಿ, ಲಾಸ್ಟ್ ಯಾವಾಗ ಕಂಡಿತ್ತು? 1981ರಲ್ಲಿ ಕಂಡಿತ್ತು. ಆಯಿತಾ? ನಮ್ದಾಫಾ ಫ್ಲೈಯಿಂಗ್ ಸ್ಕ್ವಿರಲ್. ಸೊ ಈ ಒಂದು ಪ್ರಾಣಿಯ ಕುರಿತಾಗಿ ನಾವು ನೋಡೋಣ ಫಸ್ಟ್ ಆಫ್ ಆಲ್. ಅದೇ ರೀತಿ ನಮ್ದಾಫಾ ಎಲ್ಲಿದೆ ಅಂತಕ್ಕಂಥದ್ದನ್ನು ನಾವು ಈ ಒಂದು ಆರ್ಟಿಕಲ್ನ ಡಿಸ್ಕಷನ್ಸಲ್ಲಿ ನೋಡೋಣ. ಈ ಫ್ಲೈಯಿಂಗ್ ಸ್ಕ್ವಿರಲ್ ಏನಿದೆ ಇದು ನಾಕ್ಚರ್ನಲ್ ಅನಿಮಲ್. ಓಕೆನಾ? ಅಂದರೆ ರಾತ್ರಿಯಲ್ಲಿ ಜಾಸ್ತಿ ಆಕ್ಟಿವ್ ಆಗಿರ್ತಕ್ಕಂಥ ಅನಿಮಲ್. ಓಕೆನಾ? ಸೊ
ಇದು ಜಾಸ್ತಿ ಎಲ್ಲಿ ಕಾಣಬರುವಂಥದ್ದು ಅಥವಾ ಮೋಸ್ಟ್ಲಿ ಇದು ಎಂಡಮಿಕ್ ಎಲ್ಲಿದೆ ಅಂತಂತಂದರೆ ನಮ್ದಫಾ ಟೈಗರ್ ರಿಸರ್ವ್ ಇನ್ ಅರುಣಾಚಲ್ ಪ್ರದೇಶ್. ಎಲ್ಲಿ? ಅರುಣಾಚಲ ಪ್ರದೇಶದ ನಮ್ದಫಾ ಟೈಗರ್ ರಿಸರ್ವ್ ಅಲ್ಲಿ ಚಾಂಗ್ಲಾಂಗ್ ಡಿಸ್ಟ್ರಿಕ್ಟ್ನಲ್ಲಿ ಇದೆ. ಓಕೆನಾ? ಸೊ ಈ ನಮ್ದಫಾ ಟೈಗರ್ ರಿಸರ್ವ್ ಏನಿದೆ ಇದರ ಮುಖಾಂತರ ನಮ್ದಫಾ ರಿವರ್ ಹಾದು ಹೋಗ್ತದೆ, ಆದ್ದರಿಂದನೇ ನಮ್ದಫಾ ಅಂತಕ್ಕಂಥ ಒಂದು ಹೆಸರು. ಓಕೆನಾ? ಸೊ ನಮ್ದಫಾದಲ್ಲಿ ಈ ಒಂದು ಸ್ಕ್ವಿರಿಲ್ ಸಿಗುವಂಥದ್ದು, ಈ ಒಂದು ಅಳಿಲು ಸಿಗುವಂಥದ್ದು. ಇದರ IUCN ಸ್ಟೇಟಸ್ ಏನು ಅಂತಂತಂದರೆ ಕ್ರಿಟಿಕಲಿ ಎಂಡೇಂಜರ್ಡ್. ಓಕೆನಾ? ಮತ್ತು ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟಲ್ಲಿ ಶೆಡ್ಯೂಲ್ 2 ಆಫ್ ದಿ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ ನಲ್ಲಿ ಈ ಒಂದು ಪ್ರಾಣಿಯನ್ನು ಇಟ್ಟಿದ್ದಾರೆ. ಅಂದರೆ ಈ ಒಂದು ಪ್ರಾಣಿಯ ವಲ್ನರೆಬಿಲಿಟಿ ಅಥವಾ ಇಟ್ ಈಸ್ ಥ್ರೆಟನ್ಡ್ ವಿತ್ ಎಕ್ಸ್ಟಿಂಕ್ಷನ್ ಜಾಸ್ತಿ ಅಂತಕ್ಕಂಥದ್ದನ್ನು ನಾವು ಗಮನಿಸಬಹುದು. ಥ್ರೆಟನ್ಡ್ ವಿತ್ ಎಕ್ಸ್ಟಿಂಕ್ಷನ್ ಅಲ್ವಾ? ನೋಡಿ, ಇನ್ನೊಂದು ವಿಶೇಷತೆ ಏನು ಅಂತಂತಂದರೆ ಗ್ಲೋಬಲ್ ವೈಲ್ಡ್ ಲೈಫ್ ಕನ್ಸರ್ವೇಷನ್ನಿನ ಸರ್ಚ್ ಫಾರ್ ಲಾಸ್ಟ್ ಸ್ಪೀಶೀಸ್ ಇನಿಷಿಯೇಟಿವ್ ಅಂತಕ್ಕಂತಹ ಒಂದು ಪ್ರಾಜೆಕ್ಟ್ ಇದೆ. ಆ ಒಂದು ಪ್ರಾಜೆಕ್ಟಿನಲ್ಲಿ 25 ಮೋಸ್ಟ್ ವಾಂಟೆಡ್ ಲಾಸ್ಟ್ ಸ್ಪೀಶೀಸ್ ಲಿಸ್ಟ್ ಕೊಟ್ಟಿದ್ದಾರೆ. ಅದರಲ್ಲಿ ನಮ್ಮ ನಮ್ದಫಾ ಫ್ಲೈಯಿಂಗ್ ಸ್ಕ್ವಿರಿಲ್ ಸಹ ಒಂದು. ಗ್ಲೋಬಲ್ ವೈಲ್ಡ್ ಲೈಫ್ ಕನ್ಸರ್ವೇಷನ್ನಿನ ಸರ್ಚ್ ಫಾರ್ ಲಾಸ್ಟ್ ಸ್ಪೀಶೀಸ್ ಇನಿಷಿಯೇಟಿವ್, ಇದನ್ನು ನೀವು ನೆನಪಲ್ಲಿ ಇಟ್ಕೊಳ್ಬೇಕು. ಅದರಲ್ಲಿ ನಮ್ಮ ಅರುಣಾಚಲ ಪ್ರದೇಶದ ನಮ್ದಫಾ ಫ್ಲೈಯಿಂಗ್ ಸ್ಕ್ವಿರಿಲ್ ಸಹ ಒಂದು. ನೋಡಿ ಇಲ್ಲಿದೆ ಅಲ್ವಾ, ದಿಸ್ ಈಸ್ ದಿ ಫ್ಲೈಯಿಂಗ್ ಸ್ಕ್ವಿರಿಲ್. ಓಕೆನಾ? ಕ್ಲಿಯರ್ ಆಗಿದೆ ಈ ಟಾಪಿಕ್ ಅಂತ ಅಂದ್ಕೊಳ್ತೀನಿ. ನೋಡಿ, ಇಂಥ ಚಿಕ್ಕ ಚಿಕ್ಕ ಟಾಪಿಕ್ಗಳು ಪ್ರತಿದಿನ ನ್ಯೂಸ್ಗಳಲ್ಲಿ ಇದ್ದೇ ಇರ್ತದೆ. ನಾವು ಏನು ಮಾಡ್ತೀವಿ, ನಾವು ನ್ಯೂಸ್ ಪೇಪರ್ಗಳನ್ನು ಓದೋದಿಲ್ಲ. ಆದ್ದರಿಂದ ಏನಾಗ್ತದೆ ಅಂತಂದರೆ ನಾವು ಜಾಸ್ತಿ ಈ ಒಂದು ಕ್ವೆಶನ್ಗಳಲ್ಲಿ ಎಡುತ್ತೇವೆ. ಆದ್ದರಿಂದ ದಯವಿಟ್ಟು ಚಿಕ್ಕ ಚಿಕ್ಕ ಅಂಶಗಳೇನು ಬರ್ತವೆ ಡೇ ಟು ಡೇ ನ್ಯೂಸಸ್ಸಲ್ಲಿ ಅದನ್ನು ಅವಾಯ್ಡ್ ಮಾಡಬೇಡಿ. ಓಕೆನಾ? ಸೊ ನೆಕ್ಸ್ಟ್ ನಾವು ಕ್ವೆಶನ್ ಅಥವಾ ನೆಕ್ಸ್ಟ್ ಟಾಪಿಕ್ನ ನೋಡೋಣ. ಕೂಪ್ ಅಟೆಂಪ್ಟ್ ಇನ್ ಸಿಯೆರಾ ಲಿಯೋನಾ ಅಂತ. ನೋಡಿ, ಸಿಯೆರಾ ಲಿಯೋನೆ ಅಂತಕ್ಕಂತಹ ಒಂದು ಪ್ರದೇಶದಲ್ಲಿ ಏನಾಗಿದೆ, ಕೂಪ್ ಅನ್ನು ಅವರು ಟ್ರೈ ಮಾಡಿದ್ದಾರೆ. ಕೂಪ್ ಅಂತಂದರೆ ಕೂಪ್ ಅಥವಾ ಕೌಪ್ ಅಂತಂತಂದರೆ ಏನು? ಇಲ್ಲಿ ದಂಗೆ ಅಂತ ನಾವು ಲಿಟ್ರಲ್ ಕನ್ನಡ ಟ್ರಾನ್ಸ್ಲೇಷನ್ನಲ್ಲಿ ನೋಡಬಹುದು. ಆದರೆ ಇದರ ನಿಜವಾದ ಅರ್ಥ ಏನು ಅಂತಂತಂದರೆ ಫೋರ್ಸನ್ನು ಬಳಸಿ ಗವರ್ನಮೆಂಟನ್ನು ಕೆಳಗಡೆ ಇಳಿಸುವಂಥದ್ದು, ಸರ್ಕಾರವನ್ನು ಕೆಳಗಡೆ ಇಳಿಸುವಂಥದ್ದು. ಈ ಒಂದು ಅಟೆಂಪ್ಟ್ ಎಲ್ಲಾಗಿದೆ? ಸಿಯೆರಾ ಲಿಯೋನೆಯಲ್ಲಿ ಆಗಿದೆ. ನೋಡಿ, ಇದು ಒಂದು ಪ್ರದೇಶ. ನಮಗೆ ಏನು ಇಂಪಾರ್ಟೆಂಟು, ಯಾಕೆ ಇದು ಇಂಪಾರ್ಟೆಂಟು ಅಂತಂದರೆ ಲಾಸ್ಟ್ ಇಯರು ಪ್ರಿಲಿಮ್ಸಲ್ಲಿ ಕ್ವೆಶನ್ ಬಂದಿತ್ತು, ಯಾವ ಈ ಒಂದು ಕಂಟ್ರೀಸಲ್ಲಿ ಕೂಪ್ ನಾವು ಇತ್ತೀಚೆಗೆ ಗಮನಿಸಿದ್ದೇವೆ ಅಂತಕ್ಕಂಥದ್ದು. ಆದ್ದರಿಂದ ಪ್ಲೇಸಸ್ ಇನ್ ನ್ಯೂಸ್ ಏನಿದೆ ಅದು ಜಿಯೋಗ್ರಫಿಕಲಿ ಹಾಗೂ ಪೊಲಿಟಿಕಲಿ ಎರಡರಲ್ಲೂ ಇಂಪಾರ್ಟೆಂಟ್ ಆಗುವಂತಹದ್ದು. ಓಕೆನಾ? ಸೊ ನೋಡಿ, ಸಿಯೆರಾ ಲಿಯೋನೆ ಎಲ್ಲಿ ಬರ್ತದೆ ಅಂತಂದರೆ ಈ ನಮ್ಮ ಅಟ್ಲಾಂಟಿಕ್ ಸಾಗರಕ್ಕೆ ಬಾರ್ಡರ್ ಆಗಿ ಇರುವಂತಹ ಒಂದು ದೇಶ ಇದು. ಆಯಿತಾ? ಇದರ ನೇಬರ್ ಕಂಟ್ರೀಸ್ ಯಾವುದು ಅಂತಂದರೆ ಲೈಬೀರಿಯಾ ಮತ್ತು ಗಿನಿಯಾ. ಓಕೆನಾ? ಸೊ ಈ ಲೈಬೀರಿಯಾ ಮತ್ತು ಗಿನಿಯಾನಿಂದ ಆವೃತವಾಗಿರ್ತಕ್ಕಂತಹ ಒಂದು ದೇಶ ಯಾವುದು? ಸಿಯೆರಾ ಲಿಯೋನೆ, ನಾರ್ತ್ ಅಟ್ಲಾಂಟಿಕ್ ಸಾಗರದ ಹತ್ರ ಇರುವಂತಹದ್ದು. ಇದರ ಕ್ಯಾಪಿಟಲ್ ಯಾವುದು ಅಂತಂದರೆ ಫ್ರೀ ಟೌನ್. ನೋಡಿ, ಕೆಲವೊಂದು ಸಾರಿ ಏನಾಗ್ತದೆ, ಜಸ್ಟು ಆ ಒಂದು ಕಂಟ್ರೀಸಿಗೆ ಕಾಮನಾಲಿಟಿ ಇರ್ತಕ್ಕಂಥ ಒಂದು ಕಾನ್ಸೆಪ್ಟನ್ನು ಕೊಟ್ಟು ಯಾವ್ಯಾವುದರಲ್ಲಿ ಇದು ಗಮನಿಸಬಹುದು ಅಂತ ಕೇಳ್ತಾರೆ ಅಲ್ವಾ? ಅದನ್ನು ಬಿಟ್ಟರೆ ಜಿಯೋಗ್ರಫಿ ಕೇಳುವಂತಹದ್ದು, ಅದನ್ನು ಬಿಟ್ಟರೆ ಮ್ಯಾಚ್ ದಿ ಫಾಲೋಯಿಂಗ್ ಕೇಳ್ತಾರೆ. ಏನು? ಕ್ಯಾಪಿಟಲ್ ಮತ್ತು ಸ್ಟೇಟ್ ಕಂಟ್ರಿ ಆಗಿರಬಹುದು ಅಥವಾ ಪ್ಲೇಸಸ್ ಇನ್ ನ್ಯೂಸ್ ಅಥವಾ ಕಂಟ್ರಿ ಆಗಿರಬಹುದು. ಈ ಎರಡರಲ್ಲೂ ಮ್ಯಾಚ್ ದಿ ಫಾಲೋಯಿಂಗ್ ಕೇಳುವ ಸಾಧ್ಯತೆ ಹೆಚ್ಚು. ಆದ್ದರಿಂದ ಯಾವುದೇ ಒಂದು ಕಂಟ್ರಿ ಅಥವಾ ಯಾವುದೇ ಒಂದು ಪ್ರದೇಶ ಬರಲಿ ಅದರ ಜಿಯೋಗ್ರಫಿಯ ಬಗ್ಗೆ ನಾವು ಗಮನ ಹರಿಸುವುದು ಅತ್ಯವಶ್ಯಕವಾಗ್ತದೆ. ನೋಡಿ, ಸಿಯೆರಾ ಅಥವಾ ಸಿಯೆರೆ ಲಿಯೋನೆ. ಸೊ ನಾರ್ತ್ ಅಟ್ಲಾಂಟಿಕ್ ಸಾಗರ, ಗಿನಿಯಾ ಮತ್ತು ಲೈಬೀರಿಯಾ ದೇಶಗಳಿಂದ ಆವೃತವಾಗಿರುವಂತಹದ್ದು. ಕ್ಯಾಪಿಟಲ್ ಯಾವುದು? ಫ್ರೀ ಟೌನ್ ಅಂತಕ್ಕಂಥದ್ದು. ಇಲ್ಲಿ ಬಳಸಲಾಗುವಂತಹ ಭಾಷೆಗಳ್ಯಾವುದು ಅಂತಂದರೆ ಇಂಗ್ಲಿಷ್ ಮತ್ತು ರಿಯೋ ಅಥವಾ ಕ್ರಿಯೋ ಅಂತ ನಾವು ಕರಿಬಹುದು. ಇಲ್ಲಿ ಒಂದು ಪರ್ವತ ಇದೆ, ಅದನ್ನು ನಾವು ಬಿಂಚುಮಾನಿ ಅಂತ ಕರಿತೀವಿ ಅಥವಾ ಲೋಮಾ ಮಾನ್ಸಾ ಅಂತಕ್ಕಂಥದ್ದು. ಇಟ್ ಈಸ್ ದಿ ಹೈಯೆಸ್ಟ್ ಪೀಕ್ ಇನ್ ದಿ ಸಿಯೆರೆ ಲಿಯೋನೆ ಅಂತ. ನೋಡಿ, ಮೌಂಟ್ ಬಿಂಚುಮಾನಿ ಅಥವಾ ಲೋಮಾ ಮಾನ್ಸಾ, ಇದನ್ನು ನೀವು ನೆನಪಲ್ಲಿ ಇಟ್ಕೊಳ್ಬೇಕು. ಇನ್ನು ಯಾವ್ಯಾವ ದೇಶಗಳಲ್ಲಿ ನಾವು ಕೂಪನ್ನು ಗಮನಿಸಿದ್ದೇವೆ ಆಫ್ರಿಕಾದಲ್ಲಿ ಅಂತಂದರೆ ನೈಗರ್ ಆಗಿರಬಹುದು, ಸುಡಾನಲ್ಲಾಗಿರಬಹುದು, ಬುರ್ಕಿನಾ ಫಾಸೋದಲ್ಲಾಗಿರಬಹುದು ಮತ್ತು ಮಾಲಿಯಲ್ಲಿ. ನೋಡಿ, ಸೊ ಆಫ್ರಿಕಾ ಒಂದು ಖಂಡ ಏನಿದೆ ಅದರಲ್ಲಿ
ಸ್ಟೆಬಿಲಿಟಿ ಇಲ್ಲ ಅಂತಕ್ಕಂಥದ್ದಕ್ಕೆ ಇದು ಉದಾಹರಣೆ. ಯಾಕೆ ಸ್ಟೆಬಿಲಿಟಿ ಇಲ್ಲ ಅಲ್ಲಿ ಅಂತಕ್ಕಂಥದ್ದಕ್ಕೆ ಪ್ರಮುಖ ಕಾರಣ ಏನು ಅಂತಂತಂದರೆ ನಮ್ಮ ಆರ್ಥಿಕತೆ ಅಥವಾ ಎಕನಾಮಿಕ್ ಪ್ರಾಸ್ಪೆರಿಟಿ ಅಂತಕ್ಕಂಥದ್ದನ್ನು ನಾವು ಹೇಳ್ಬೋದು. ಅಲ್ಲಿ ಎಕನಾಮಿಕ್ ಪ್ರಾಸ್ಪೆರಿಟಿ ಇಲ್ಲ, ಪಾವರ್ಟಿ ಹೆಚ್ಚು ಅಲ್ವಾ, ಇನ್ಇಕ್ವಾಲಿಟಿ ಹೆಚ್ಚು. ಆದ್ದರಿಂದಾಗಿ ಇಲ್ಲಿನ ಸರಕಾರಗಳಲ್ಲಿ ಸ್ಟೆಬಿಲಿಟಿ ಇರುವುದಿಲ್ಲ. ಓಕೆನಾ, ಜಾಸ್ತಿಯಾಗಿ ಇಲ್ಲ. ಫೈನ್. ಸೊ ಇದು ನಮ್ಮ ಸಿಯೆರಾ ಲಿಯೋನೆ ಕುರಿತಾಗಿರ್ತಕ್ಕಂತಹ ನ್ಯೂಸ್. ನೆಕ್ಸ್ಟ್ ನಾವು ನೋಡೋಣ, ಪಪುವಾ ನ್ಯೂ ಗಿನಿಯಾದಲ್ಲಿ ಜ್ವಾಲಾಮುಖಿ ಸಂಭವಿಸಿರುವಂತಹದ್ದು. ಓಕೆನಾ, ಯಾಕೆ ಇದು ನಮ್ಗೆ ಇಂಪಾರ್ಟೆಂಟ್ ಆಗ್ತದೆ ಅಂತಂತಂದರೆ, ಭಾರತ ಏನು ಮಾಡಿದೆ, ಸರಿಸುಮಾರು $1 ಮಿಲಿಯನ್ ಏನು ಸಹಾಯವನ್ನು ಕಳಿಸಿದೆ ಪಪುವಾ ನ್ಯೂ ಗಿನಿಯಾಗೆ. ಆದ್ದರಿಂದ ಈ ಎರಡು ಟಾಪಿಕ್ ಜಿಯೋಗ್ರಫಿ ಮತ್ತು ಇಂಟರ್ನ್ಯಾಷನಲ್ ರಿಲೇಷನ್ಸಲ್ಲಿ ಅಥವಾ ಕ್ಲೈಮೇಟ್ ಚೇಂಜಿನ ಇದರಲ್ಲೂ ಸಹ ನಮಗೆ ಸಹಾಯವಾಗುತ್ತದೆ. ಅಂದರೆ ಇಂಟರ್ನ್ಯಾಷನಲ್ ರಿಲೇಷನ್ಸಲ್ಲಿ ಹೇಗೆ ಸಹಾಯಕರವಾಗ್ತದೆ ಅಂತಂತಂದರೆ, ರೀಜನಲ್ಲಿ ಭಾರತ, ಇಂಡಿಯಾ ವಾಟ್ ರೋಲ್ ಇಟ್ ಈಸ್ ಪ್ಲೇಯಿಂಗ್, ಹೌದಾ, ಹೇಗೆ ಇದು ಚಿಕ್ಕ ಚಿಕ್ಕ ದೇಶಗಳಿಗೆ ಸಹಾಯ ಮಾಡ್ತಾ ಇದೆ, ಸ್ಮಾಲ್ ನೇಷನ್ಸಿಗೆ ಹೇಗೆ ಸಹಾಯ ಮಾಡ್ತಾ ಇದೆ ಅಂತಕ್ಕಂಥದ್ದಕ್ಕೆ ಇದು ಒಂದು ಉದಾಹರಣೆ. ನೋಡಿ, ಯಾವಾಗ 2004 ಸುನಾಮಿ ಟೈಮಲ್ಲೂ ಸಹ ನಮ್ಮ ಸೌತ್ ಈಸ್ಟ್ ಏಷ್ಯನ್ ಕಂಟ್ರೀಸಿಗೆ ಮತ್ತು ಶ್ರೀಲಂಕಾ ಇವಕ್ಕೆಲ್ಲ ಸಹಾಯ ಮಾಡಿತ್ತು ಭಾರತ. ಈಗ ಶ್ರೀಲಂಕಾದಲ್ಲಿರ್ತಕ್ಕಂತಹ ಒಂದು ಆರ್ಥಿಕ ಬಿಕ್ಕಟ್ಟು ಅಥವಾ ಇಕಾನಮಿಕ್ ಕ್ರೈಸಿಸ್ ಏನಿದೆ ಅದಕ್ಕೂ ಸಹ ಭಾರತ ಸಹಾಯ ಮಾಡ್ತಾ ಇದೆ. ಅದೇ ರೀತಿ ನೋಡಿ, ಪ್ಯಾಲೆಸ್ಟೀನ್ ಅಥವಾ ಗಾಜಾ ಸ್ಟ್ರಿಪ್ಪಿಗೂ ನಾವು ಸಹಾಯವನ್ನು ಕಳಿಸಿದ್ದೇವೆ ಅಲ್ವಾ. ಸೊ ಭಾರತ ಏನಿದೆ ನೋಡಿ, ಅದಕ್ಕೆ ತನ್ನ ಇಕಾನಮಿ ಎಷ್ಟು ಸ್ಟ್ರೆಂಥನ್ಡ್ ಇದೆ ಅಥವಾ ಅದರ ಇರ್ರೆಸ್ಪೆಕ್ಟಿವ್ ಆಫ್ ದಟ್ ಏನಿದೆ, ಭಾರತ ಒಂದು ಲೀಡರಿನ ರೋಲ್ ಅಥವಾ ಒಂದು ಸಪೋರ್ಟಿನ ರೋಲ್ ಪ್ರತಿಯೊಂದು ಚಿಕ್ಕ ಚಿಕ್ಕ ದೇಶಗಳಿಗೂ ನೀಡ್ತಾನೆ ಬಂದಿದೆ ಅಲ್ವಾ. ಸೊ ಆದ್ದರಿಂದ ಇಂಟರ್ನ್ಯಾಷನಲ್ ರಿಲೇಷನ್ಸಲ್ಲಿ ಇದು ಇಂಪಾರ್ಟೆಂಟ್ ಆಗ್ತದೆ. ಜಿಯೋಗ್ರಫಿಯಲ್ಲಿ ವೋಲ್ಕ್ಯಾನಿಕ್ ಎರಪ್ಷನ್ ಇಂಪಾರ್ಟೆಂಟ್ ಆಗ್ತದೆ, ಮತ್ತು ಇನ್ನೊಂದು ಪೆಸಿಫಿಕ್ ರಿಂಗ್ ಆಫ್ ಫೈರ್ ಅಂತಕ್ಕಂತಹ ಒಂದು ಕಾನ್ಸೆಪ್ಟ್ ಇದೆ, ಅದು ಸಹ ಇಂಪಾರ್ಟೆಂಟ್ ಆಗುವಂತಹದ್ದು. ಸರಿನಾ. ಸೊ ಸಿಲೆಬಸ್ಸಲ್ಲಿ ಕರೆಂಟ್ ಇವೆಂಟ್ಸ್ ಆಫ್ ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸಿಗೆ ಇದು ಸಂಬಂಧಪಟ್ಟಿರುವಂಥದ್ದು. ಅದೇ ರೀತಿ ಇಂಡಿಯಾ ಆ್ಯಂಡ್ ವರ್ಲ್ಡ್ ಜಿಯೋಗ್ರಫಿ ನೋಡಿ, ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸು ಇದು IRಗೆ ರಿಲೇಟೆಡ್ ಆಗ್ತದೆ, ಮತ್ತು ಜಿಯೋಗ್ರಫಿ ನಮ್ಮ ವೋಲ್ಕ್ಯಾನಿಕ್ ಎರಪ್ಷನ್ ಅದು. ಓಕೆನಾ. ಸೊ ಈ ಒಂದು ಜ್ವಾಲಾಮುಖಿ ಸಂಭವಿಸಿರುವಂತಹದ್ದು ಎಲ್ಲಿ ಅಂತ ನಾವು ನೋಡಿದ್ರೆ, ಮೌಂಟ್ ಉಲಾವುನ್ ಅಥವಾ ಉಲಾವುನ್ ಪರ್ವತದಲ್ಲಿ, ನಮ್ಮ ಪಪುವಾ ನ್ಯೂ ಗಿನಿಯಾದ ಉಲಾವುನ್ ಪರ್ವತದಲ್ಲಿ ಸಂಭವಿಸಿರುವಂತಹದ್ದು. ಮತ್ತು ಇದು ಚಿಕ್ಕ ಪುಟ್ಟದಲ್ಲ, ಬೃಹದಾಕಾರದ ಅಥವಾ ಕ್ವಾಂಟಿಟಿಯಲ್ಲಿ ತುಂಬ ದೊಡ್ಡದಿರ್ತಕ್ಕಂತಹ ಒಂದು ಜ್ವಾಲಾಮುಖಿ. ನೋಡಿ, ಸರಿಸುಮಾರು 26,000ಕ್ಕಿಂತ ಹೆಚ್ಚು ಜನರನ್ನು ಆ ಒಂದು ಪ್ರದೇಶದಿಂದ ಸ್ಥಳಾಂತರಿಸಲಾಗಿದೆ. ಆಯಿತಾ. ಸೊ ಭಾರತ ಏನು ಮಾಡಿದೆ ಅಂತಂತಂದರೆ, ಈ ಡಿಸೆಂಬರಲ್ಲಿ ಸರಿಸುಮಾರು $1 ಮಿಲಿಯನ್ ಅಮೌಂಟನ್ನು ಅಥವಾ ಹಣವನ್ನು ನೆರೆಯಾಗಿ ಅಥವಾ ಸಹಾಯವಾಗಿ ನೀಡಿದೆ. ಓಕೆನಾ. ಯಾಕೆ ಈ ಪಪುವಾ ನ್ಯೂ ಗಿನಿಯಾದಲ್ಲಿ ಜ್ವಾಲಾಮುಖಿ ಸಂಭವಿಸಿರುವಂತಹದ್ದು ಅಂತಂದರೆ, ಪಪುವಾ ನ್ಯೂ ಗಿನಿಯಾ ಏನಿದೆ ಅಲ್ಲಿ ಅನೇಕ ಜ್ವಾಲಾಮುಖಿ ಪರ್ವತಗಳನ್ನು ನಾವು ಗಮನಿಸಬಹುದು. ಯಾಕೆ ಈ ಜ್ವಾಲಾಮುಖಿ ಪರ್ವತಗಳನ್ನು ನಾವು ಗಮನಿಸಬಹುದು ಅಂತಂತಂದರೆ, ಈ ಒಂದು ಪ್ರದೇಶ ಏನಿದೆ ಪೆಸಿಫಿಕ್ ರಿಂಗ್ ಆಫ್ ಫೈರ್ನಲ್ಲಿ ಇರುವಂತಹದ್ದು. ಆಯಿತಾ. ಪೆಸಿಫಿಕ್ ರಿಂಗ್ ಆಫ್ ಫೈರ್ ಅಂತಂದರೆ ಏನು, ಈ ಒಂದು ರಿಂಗಿನ ಸುತ್ತ ಇರುವಂತಹ ಪ್ರಮುಖ ದೇಶಗಳು ಯಾವುದು ಅಂತ ಹೇಳಿ ನೀವು ನನಗೆ ಕಮೆಂಟ್ನಲ್ಲಿ ತಿಳಿಸಬೇಕು. ಓಕೆನಾ. ದಯವಿಟ್ಟು ನಾನು ಕೇಳಿರುವ ಪ್ರಶ್ನೆಗಳಿಗೆ ಕಮೆಂಟ್ಸಲ್ಲಿ ಉತ್ತರಿಸಲಿಕ್ಕೆ ಪ್ರಯತ್ನಿಸಿ. ನಿಮ್ಮ ಪ್ರೊಯಾಕ್ಟಿವ್ನೆಸ್, ನಿಮ್ಮ ಇನ್ವಾಲ್ವ್ಮೆಂಟ್ ಇದರಲ್ಲಿ ನಮಗೆ ಗೊತ್ತಾಗ್ತದೆ. ಓಕೆನಾ. ಸೊ ನಮ್ಮ ಪಪುವಾ ನ್ಯೂ ಗಿನಿಯಾ ಏನಿದೆ ಇದರಲ್ಲಿ ಯಾಕೆ ಜ್ವಾಲಾಮುಖಿಗಳು ಹೆಚ್ಚು ಅಂತಂದರೆ, ಜ್ವಾಲಾಮುಖಿ ಪರ್ವತಗಳೇ ಈ ಒಂದು ಪ್ರದೇಶದಲ್ಲಿ ಹೆಚ್ಚಾಗಿವೆ. ಯಾಕೆ ಜ್ವಾಲಾಮುಖಿ ಪರ್ವತಗಳು ಇಲ್ಲಿ ಹೆಚ್ಚು ಅಂತಂತಂದರೆ, ಈ ಒಂದು ಪ್ರದೇಶ ಪೆಸಿಫಿಕ್ ರಿಂಗ್ ಆಫ್ ಫೈರ್ನಲ್ಲಿ ಬರುವಂತಹದ್ದು. ಆದ್ದರಿಂದ ಓಕೆನಾ. ಸೊ ಈ ಒಂದು ಪೆಸಿಫಿಕ್ ರಿಂಗ್ ಆಫ್ ಫೈರಲ್ಲಿ ಬರ್ತಾ ಇದೆ, ಮತ್ತು ಇಲ್ಲಿ ನಮ್ಮ ಟೆಕ್ಟಾನಿಕ್ ಆಕ್ಟಿವಿಟಿ ಬಹಳ ಜಾಸ್ತಿ. ಓಕೆನಾ. ನೋಡಿ, ಇಲ್ಲಿ ಟೆಕ್ಟಾನಿಕ್ ಆಕ್ಟಿವಿಟಿಗಳು ಜಾಸ್ತಿ. ನಮ್ಮ ಪ್ಲೇಟ್ ಟೆಕ್ಟಾನಿಕ್ಸ್ ಬಗ್ಗೆ ನಿಮಗೆ ಗೊತ್ತಿದೆ ಅಂತ ತಿಳ್ಕೊಳ್ತೇನೆ. ನೋಡಿ, ನಮ್ಮ ಓಷನ್ಸ್ ಆಗಿರಲಿ ಅಥವಾ ಖಂಡಗಳಾಗಿರಲಿ ಇವುಗಳು ಕಾನ್ಸ್ಟೆಂಟ್ ಆಗಿ ಬದಲಾಗ್ತಾ ಇವೆ. ಯಾಕೆ ಅಂತಂತಂದರೆ, ಬಿಕಾಸ್ ಆಫ್ ದಿ ಪ್ಲೇಟ್ ಟೆಕ್ಟಾನಿಕ್ಸ್. ಏನು ಪ್ಲೇಟ್ ಟೆಕ್ಟಾನಿಕ್ಸ್ ಅಂತಂತಂದರೆ, ನಮ್ಮ ಪೂರ್ತಿ ಭೂಮಿ ಏನಿದೆ ಅದರ ಒಂದು ಮೇಲ್ಭಾಗ ಏನಿದೆ ಪ್ಲೇಟ್ಗಳ ರೂಪದಲ್ಲಿವೆ. ಆಯಿತಾ. ಈ ಪ್ಲೇಟ್ಗಳು
ಕಾನ್ಸ್ಟೆಂಟ್ ಆಗಿ ಚಲಿಸ್ತಾ ಇವೆ. ಈ ಪ್ಲೇಟ್ಗಳ ಚಲನೆಗಳು 3 ರೀತಿಯದ್ದಾಗಿದೆ ಅಲ್ವಾ? ಯಾವ್ದ್ಯಾವುದು? ಕನ್ವರ್ಜೆನ್ಸ್, ಡೈವರ್ಜೆನ್ಸ್ ಮತ್ತು ಟ್ರಾನ್ಸ್ಫಾರ್ಮ್ ಮೂವ್ಮೆಂಟ್ಸ್ ಅಂತ ನಾವು ಹೇಳ್ತೇವೆ. ಕರೆಕ್ಟಾ? ಸೊ ಈ ಕನ್ವರ್ಜೆನ್ಸಲ್ಲಿ ಏನಾಗ್ತಿದೆ ಅಂತಂದರೆ ಒಂದು ಪ್ಲೇಟು ಇನ್ನೊಂದು ಪ್ಲೇಟು 2 ಹತ್ತಿರ ಮೂವ್ ಆಗ್ತಾ ಇರುವಂತಹದ್ದು. ಡೈವರ್ಜೆನ್ಸ್ ಎಲ್ಲಿ ಏನಾಗ್ತಾ ಇದೆ? ದೂರ ಮೂವ್ ಆಗುವಂತಹದ್ದು. ಟ್ರಾನ್ಸ್ಫರ್ ಅಥವಾ ಟ್ರಾನ್ಸ್ಫಾರ್ಮಲ್ಲಿ ಒಂದರ ಪಕ್ಕ ಇನ್ನೊಂದು ಚಲಿಸುವಂತಹದ್ದು. ಓಕೆನಾ? ಸೊ ಈ 3 ವಿಧದಲ್ಲಿ ಮತ್ತೆ ನಾವು ಏನು ನೋಡ್ತೀವಿ ಅಂತಂತಂದರೆ ಸಬ್ಡಕ್ಷನ್ ಅಂತಕ್ಕಂತಹದನ್ನು ನೋಡ್ತೇವೆ. ಏನು ಸಬ್ಡಕ್ಷನ್ ಅಂತಂದರೆ ಭೂಮಿಯ ಹೊರವಲಯದ ಒಂದು ತಟ್ಟೆಯ ಅಂಚಿನಿಂದ ಮತ್ತೊಂದು ತಟ್ಟೆ ಕೆಳಗಿರುವ ನಿಲುವಂಗಿಯೊಳಗೆ ಆಯಿತಾ ಚಲಿಸುವಂಥದ್ದು. ಅಂದರೆ ಒಂದು ಪ್ಲೇಟು ಇನ್ನೊಂದು ಪ್ಲೇಟಿನ ಕೆಳಗಡೆಗೆ ಹೋಗುವಂಥದ್ದು ಅಥವಾ ಚಲಿಸುವಂತಹದ್ದು. ಯೂಶಲಿ ಏನಾಗ್ತದೆ ಅಂತಂದರೆ ಈ ಸಬ್ಡಕ್ಷನ್ ಸಂಭವಿಸುವಂಥದ್ದು ಒಂದು ಓಷನಿಕ್ ಪ್ಲೇಟ್ ಇರುವಾಗ ಮತ್ತು ಇನ್ನೊಂದು ಕಾಂಟಿನೆಂಟಲ್ ಪ್ಲೇಟ್ ಇರುವಾಗ. ಓಕೆನಾ? ಯಾಕೆ ಓಷನಿಕ್ ಪ್ಲೇಟ್ ಕೆಳಗಡೆ ಮೂವ್ ಆಗ್ತದೆ ಅಂತಂದರೆ ಓಷನಿಕ್ ಪ್ಲೇಟಿನ ಡೆನ್ಸಿಟಿ, ಸಾಂದ್ರತೆ ಹೆಚ್ಚು ಅಂತ ನಾವು ನೋಡ್ತೇವೆ. ಆದ್ದರಿಂದ ಹಾಗಂತ ಬರೀ ಕೇವಲ ಓಷನಿಕ್ ಪ್ಲೇಟ್ಗಳು ಮಾತ್ರ ಕಾಂಟಿನೆಂಟಲ್ ಪ್ಲೇಟ್ಗಳಿಗೆ ಕೆಳಗಡೆ ಹೋಗ್ತದೆ ಅಂತಲ್ಲ, ಓಷನ್ ಪ್ಲೇಟ್ಗಳಲ್ಲೂ ಸಹ ನಮಗೆ ಸಬ್ಡಕ್ಷನ್ ಸಂಭವಿಸಬಹುದು. ಸೊ ಇಲ್ಲಿ ನಮ್ಮ ಪಪುವಾ ನ್ಯೂ ಗಿನಿಯಾದಲ್ಲಿ ಸಬ್ಡಕ್ಷನ್ ಏನಾಗ್ತಾ ಇದೆ ಅಂತಂದರೆ ಅನೇಕ ಪ್ಲೇಟ್ಗಳದ್ದು ಪೆಸಿಫಿಕ್ ಪ್ಲೇಟಿನ ಕೆಳಗಡೆಗೆ ಸಂಭವಿಸುವಂತಿರ್ತಕ್ಕಂಥದ್ದು. ಆದ್ದರಿಂದ ಇಲ್ಲಿ ವೋಲ್ಕ್ಯಾನಿಕ್ ಆಕ್ಟಿವಿಟಿ ಹೆಚ್ಚು. ನೋಡಿ, ಜಿಯೋಗ್ರಫಿನ ಒಂದ್ಸರಿ ನೋಡ್ಬಿಡೋಣ. ಇದೇ ನಮ್ಮ ಪಪುವಾ ನ್ಯೂ ಗಿನಿಯಾ. ಇದರ ಉತ್ತರದಲ್ಲಿ ನಾವು ಪ್ರಮುಖವಾಗಿ ಫಿಲಿಪೀನ್ಸನ್ನು ಗಮನಿಸ್ತೇವೆ. ಇದರ ಪಶ್ಚಿಮಕ್ಕೆ ನಾವು ಇಂಡೋನೇಷ್ಯಾವನ್ನು ಕಾಣಬಹುದು. ಆಯಿತಾ? ಮತ್ತು ದಕ್ಷಿಣಕ್ಕೆ ಆಸ್ಟ್ರೇಲಿಯಾ ಪ್ರಮುಖವಾಗಿ ಇರುವಂತಹದ್ದು. ನೋಡಿ, ಪಪುವಾ ನ್ಯೂ ಗಿನಿಯಾ ಏನಿದೆ ನಮ್ಮ ಸಮಭಾಜಕ ವೃತ್ತಕ್ಕೆ ತುಂಬ ಹತ್ತಿರವಾಗಿರತಕ್ಕಂತಹ ಒಂದು ದೇಶ ಆಗಬಹುದಾ? ಸರಿ ಅಲ್ವಾ? ಸೊ ಇದು ನಮ್ಮ ಜಿಯೋಗ್ರಫಿ. ಸೊ ಯಾವುದೇ ಟಾಪಿಕ್ ಬಂದಿರಲಿ ನಮಗೆ, ನಾವು ಜಿಯೋಗ್ರಫಿಗೂ ಲಿಂಕ್ ಮಾಡಿ ನಾವು ಪ್ರಿಪೇರ್ ಆದರೆ ನಮಗೆ ಜಿಯೋಗ್ರಫಿ ಕ್ವೆಶನ್ಸನ್ನು ನಾವು ಪ್ರಿಲಿಮ್ಸಲ್ಲಿ ಈಸಿಯಾಗಿ ಟ್ಯಾಕಲ್ ಮಾಡಬಹುದು. ಆಯಿತಾ? 10 ರಿಂದ 12 ಕ್ವೆಶನ್ಸ್ ಸರಿಸುಮಾರಾಗಿ ಬಂದೇ ಬರ್ತದೆ. ಅದರಲ್ಲಿ 3 ರಿಂದ 4 ಕ್ವೆಶನ್ಸು ನಮ್ಮ ಮ್ಯಾಪ್ ರಿಲೇಟೆಡ್ ಇರುವಂತಹದ್ದು. ಆಯಿತಾ? ಲೈಕ್ ಬರ್ತದೆ ಅಪ್ ಟು 3 to 4 ಕ್ವೆಶನ್ಸ್. ಆದ್ದರಿಂದ ಹೆಚ್ಚು ಫೋಕಸನ್ನು ನೀವು ಮ್ಯಾಪ್ ಮೇಲೂ ಸಹ ಕೊಡಬೇಕು. ಸರಿನಾ? ಸೊ ನೆಕ್ಸ್ಟ್ ನೋಡೋಣ. ನಮ್ಮ ಇಲ್ಲಿಂದ ಏನಾಗ್ತದೆ, ಹೆಚ್ಚು ಮೇನ್ಸಿನ ಟಾಪಿಕ್ಗಳು ನಾವು ಪ್ರಾರಂಭಿಸ್ತೇವೆ. ಈಗ ನಮ್ಮ ಪಾರ್ಲಿಮೆಂಟಿನ ಸಂಸತ್ತಿನ ವಿಂಟರ್ ಸೆಷನ್ಗಳು ನಡೀತಾ ಇವೆ. ಹೌದಾ? ಚಳಿಗಾಲದ ಅಧಿವೇಶನ ನಡೀತಾ ಇದೆ. ಆದ್ದರಿಂದ ಅನೇಕ ಬಿಲ್ಗಳು ಪಾಸ್ ಆಗ್ತಾ ಇವೆ. ಆ ಅನೇಕ ಬಿಲ್ಗಳು ಏನು, ಆ ಬಿಲ್ಗಳಿಂದ ಏನೇನು ಉಪಯೋಗ ಇದೆ ಅಥವಾ ಅದರಿಂದ ಏನೇನು ಡ್ರಾಬ್ಯಾಕ್ಸ್ ಇದೆ, ಅವುಗಳಿಂದ ಏನೇನು ದುರುಪಯೋಗಗಳಿವೆ ಅಂತಕ್ಕಂಥದ್ದನ್ನು ಎಲ್ಲವನ್ನು ನೀವು ಅನಲೈಸಿಸ್ ಮಾಡಬೇಕಾಗ್ತದೆ. ಆಯಿತಾ? ಕೆಲವೊಂದು ಇಂಪಾರ್ಟೆಂಟ್ ಬಿಲ್ಗಳನ್ನು ನಾವು ಇವತ್ತು ತಗೊಂಡು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಪ್ರಯತ್ನಿಸಿದ್ದೇವೆ. ಇನ್ನೂ ಹೆಚ್ಚಿನ ಬಿಲ್ಗಳು ಬೇಕು ನಿಮಗೆ ಅಂತಂದರೆ ಸೆಪರೇಟ್ ವಿಡಿಯೋವನ್ನು ನಾವು ಮಾಡಲಿಕ್ಕೆ ಇಷ್ಟಪಡ್ತೀವಿ. ಬಟ್ ನಿಮಗೆ ಬೇಕಾ ಇಲ್ಲ ಅಂತಕ್ಕಂತಹದ್ದನ್ನು ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೇಕು. ಮೇನ್ಸಿಗಷ್ಟೇ ಅಲ್ಲ, ಅದು ಪ್ರಿಲಿಮ್ಸಿಗೂ ಸಹ ಇಂಪಾರ್ಟೆಂಟ್ ಆಗುವಂತಹದ್ದು. ಓಕೆನಾ? ಸೊ ಈ ಟೆಲಿಕಾಂ ಬಿಲ್ ಏನಿದೆ 2023ರದ್ದು, ಇದು ಈ ಸಾರಿ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಮಂಡಿಸಲಾಗಿದೆ ಮತ್ತು ಅದನ್ನು ಅಂಗೀಕಾರನೂ ಮಾಡಲಾಗಿದೆ. ಸೊ ಇದರ ಪ್ರಮುಖವಾಗಿ ಸಿಲೆಬಸ್ ಯಾವುದಕ್ಕೆ ಇದು ಕವರ್ ಆಗುತ್ತೆ ಅಂದರೆ ಪ್ರಿಲಿಮ್ಸಿನಲ್ಲಿ ಕರೆಂಟ್ ಇವೆಂಟ್ಸ್ ಆಫ್ ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್. ಯಾಕೆ? ಟಾಪಿಕ್ ಇದು ನ್ಯೂಸಲ್ಲಿತ್ತಲ್ವ, ಆದ್ದರಿಂದ. ಮತ್ತು GS2ವಿನಲ್ಲಿ ಪಾರ್ಲಿಮೆಂಟ್ ಮತ್ತು ಸ್ಟೇಟ್ ಲೆಜಿಸ್ಲೇಚರ್ ಅಂತಕ್ಕಂಥ ಟಾಪಿಕಲ್ಲಿ ಅವರ ಫಂಕ್ಷನಿಂಗ್ಗಳಲ್ಲಿ ಇದು ಬರಬಹುದು. ನೋಡಿ, ಮೇನ್ಸ್ ಇತ್ತೀಚೆಗೆ ಏನಾಗಿದೆ ಟ್ರೆಂಡ್ನ ನಾವು UPSC ಇದು ನೋಡಬೇಕು ಅಂತಂದರೆ ಮೇನ್ಸ್ನಲ್ಲಿ ಪ್ರಮುಖವಾಗಿ ಕೆಲವೊಂದು ಸಿಂಪಲ್ ಯೆಟ್ ಫ್ಯಾಕ್ಚುವಲ್ ಕ್ವೆಶನ್ಸನ್ನು ಸಹ ಕೇಳ್ತಾ ಇದ್ದಾರೆ. ಆಯಿತಾ? ಜಾಸ್ತಿ ರಾಕೆಟ್ ಸೈನ್ಸ್ ಇಲ್ಲ, ಜಾಸ್ತಿ ಅನಲೈಸಿಸ್ ಇಲ್ಲ. ಇದರಲ್ಲಿ ಡೈರೆಕ್ಟ್ ಕ್ವೆಶನ್ಗಳು, ಡೈರೆಕ್ಟಾಗಿ ನಿಮಗೆ ಫ್ಯಾಕ್ಟ್ಸ್ ಗೊತ್ತಿದ್ರೆ ಮಾತ್ರ ಉತ್ತರಿಸಲಿಕ್ಕಾಗುವಂತಹ ಕ್ವೆಶನ್ಗಳನ್ನು ಕೇಳ್ತಾರೆ. ಅದರ ಜೊತೆಗೆ ಸಿಂಪಲ್ ಫ್ಯಾಕ್ಟ್ ಪ್ಲಸ್ ಸ್ವಲ್ಪ ಅನಲೈಸಿಸ್, ಸ್ಮಾಲ್ ಅನಲೈಸಿಸ್ ಇರುವಂತಹ ಕ್ವೆಶನ್ಸನ್ನು ಸಹ ಕೇಳ್ತಾರೆ. ಮತ್ತು ಕಂಪ್ಲೀಟ್ಲಿ ಅನಲೈಟಿಕಲ್ ಕ್ವೆಶನ್ಸನ್ನು ಸಹ ಕೇಳ್ತಾ ಇದ್ದಾರೆ. ಸೊ
ಇವುಗಳನ್ನು ಜಾಸ್ತಿ ಬರಿಬಹುದು. ಯಾಕಂದರೆ ಒಂದು ಟಾಪಿಕ್ಕಿನ ಏನು ಉದ್ದೇಶ ಏನು, ಅದರಿಂದ ಆಗ್ತಿರ್ತಕ್ಕಂಥ ಸಹಾಯಕಗಳೇನು ಅಥವಾ ಪರಿಣಾಮಗಳೇನು ಅಂತಕ್ಕಂಥದ್ದು ನಮಗೆ ಇನ್ ಜನರಲ್ ಗೊತ್ತೇ ಇರ್ತದೆ. ಆದರೆ ಫ್ಯಾಕ್ಟ್ಸ್ ನಮಗೆ ಮೋಸ್ಟ್ಲಿ ಗೊತ್ತಿರುವುದಿಲ್ಲ. ಅಂತಹ ಸಿಚುವೇಶನಲ್ಲಿ ಕಷ್ಟ ಆಗುವಂತಹದ್ದು. 2022ರಲ್ಲಿ ಒಂದು ಕ್ವೆಶನ್ ಏನು ಬಂದ್ಬಿಟ್ಟಿತ್ತು ಅಂತಂತಂದರೆ, ಎನ್ವಿರಾನ್ಮೆಂಟ್ ರಿಲೇಟೆಡ್ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ಸ್ ಅನ್ನ ಡಿಸ್ಕಸ್ ಮಾಡಿ ಅಂತ ಬಂದ್ಬಿಟ್ಟಿತ್ತು. ಆಯ್ತಾ? ಸೊ ನಮಗೆ ಗೊತ್ತಿದೆ ಡಿಸ್ಕಸ್ ಅಂತಂದರೆ ಓಕೆ, ಒಂದು ಟಾಪಿಕಲ್ಲಿ ಒಂದು ಎನ್ವಿರಾನ್ಮೆಂಟ್ ಕುರಿತಾಗಿ ಈ ಒಂದೆರಡು ವರ್ಡಿಕ್ಟ್ಗಳು ಗೊತ್ತಿವೆ. ಬಟ್ ಎಕ್ಸಾಕ್ಟ್ಲಿ ಆ ಒಂದು ಕೋರ್ಟ್ ಕೇಸಿನ ನೇಮ್ ಏನು, ಅದು ಏನು ಹೇಳಲಿಕ್ಕೆ ಇಂಟೆಂಡ್ ಮಾಡ್ತು, ಅದರಿಂದ ಏನು ಉಪಯೋಗ ಆಗಿದೆ, ಅದೆಲ್ಲ ಬರಿಬೇಕಲ್ವಾ. ಸೊ ಕಷ್ಟ ಆಗ್ಬಿಡ್ತದೆ. ಸೊ ಆದ್ದರಿಂದ ಎಲ್ಲೇ ಫ್ಯಾಕ್ಚುಯಲ್ ಥಿಂಗ್ಸ್ ಬಂದಿದ್ರು ಸಹ ಅವುಗಳನ್ನು ಗಮನದಲ್ಲಿರಿಸ್ಕೊಂಡು ಓದಬೇಕು. ಓಕೆನಾ? ಸೊ ಲೋಕಸಭಾ ಏನು ಮಾಡಿದೆ ಅಂತಂದರೆ, ಟೆಲಿಕಾಂ ಬಿಲ್ 2023 ಅಂಗೀಕಾರ ಮಾಡಿದೆ. ಈ ಒಂದು ಟೆಲಿಕಾಂ ಬಿಲ್ಲಿನ ವಿಶೇಷತೆ ಏನು ಅಂತಂತಂದರೆ, ಇದು 3 ಲಾಗಳನ್ನು ರೀಪ್ಲೇಸ್ ಮಾಡ್ತದೆ. ಆ 3 ಲಾಗಳಲ್ಲಿ 2 ನಮ್ಮ ಬ್ರಿಟಿಷರ ಕಾಲದ್ದು ಪ್ರೀ ಇಂಡಿಪೆಂಡೆನ್ಸ್ ಟೈಮಿನದ್ದು ಮತ್ತು ಒಂದು 1950ರ ದಶಕದಲ್ಲಿ ಅಂಗೀಕಾರ ಮಾಡಿರ್ತಕ್ಕಂತಹ ಒಂದು ಲಾ. ಈ 3 ಇದು ರೀಪ್ಲೇಸ್ ಮಾಡ್ತದೆ. ಮತ್ತು ಟೆಲಿಕಾಂ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾದು ಒಂದು ಲಾ ಆ್ಯಕ್ಟ್ ಇದೆ ಅಲ್ವಾ, ಅದನ್ನೂ ಸಹ ಅಮೆಂಡ್ ಮಾಡುವಂತಹದ್ದು. ಸೊ ಈ ಒಂದು ಆ್ಯಕ್ಟಿನ ಕುರಿತಾಗಿ, ಅಥವಾ ಇದು ಇನ್ನೂ ಆ್ಯಕ್ಟ್ ಆಗಿಲ್ಲ, ಇದಿನ್ನೂ ಬಿಲ್ಲು, ನಮ್ಮ ಪ್ರೆಸಿಡೆಂಟಿನ ಸಿಗ್ನೇಚರ್ ಇದಕ್ಕೆ ಇನ್ನೂ ಆಗಿಲ್ಲ. ಸೊ ಆದ್ದರಿಂದ ಅದನ್ನು ಆ್ಯಕ್ಟ್ ಆಗಲಿಕ್ಕೆ ಪ್ರೆಸಿಡೆನ್ಷಿಯಲ್ ಸಿಗ್ನೇಚರ್ ಬೇಕಲ್ವಾ. ಸೊ ಅದಾದಮೇಲೆ ಇದು ಆ್ಯಕ್ಟ್ ಆಗ್ತದೆ. ಸರಿನಾ? ಸೊ ನೋಡಿ, ಇಲ್ಲಿ ಈ ಟೆಲಿಕಮ್ಯುನಿಕೇಷನ್ ಬಿಲ್ 2023 ಏನಿದೆ, ಲೋಕಸಭಾ ಮತ್ತು ರಾಜ್ಯಸಭಾ ಎರಡರಲ್ಲೂ ಪಾಸ್ ಆಗಿದೆ ಆಲ್ರೆಡಿ. ಈಗ ಇಲ್ಲಿ ಪ್ರೆಸಿಡೆನ್ಷಿಯಲ್ ಅಸೆಂಟ್ ಒಂದು ಬೇಕು. ಓಕೆನಾ? ಸೊ ಈ ಒಂದು ಬಿಲ್ ಏನು, ಇದರ ಪ್ರಮುಖತೆ ಏನು ಅಂತಂತಂದರೆ, ಪ್ರಮುಖ ಉದ್ದೇಶ ಏನು ಅಂತಂತಂದರೆ, ಈಗ ಇರ್ತಕ್ಕಂತಹ 3 ಪ್ರಮುಖ ಲಾಗಳನ್ನು ಇದು ರೀಪ್ಲೇಸ್ ಮಾಡ್ತದೆ ಅಥವಾ ಅವುಗಳನ್ನು ಬದಲಾಯಿಸುತ್ತದೆ. ಅದರಲ್ಲಿ 138 ವರ್ಷಗಳ ಹಿಂದೆ ತಂದಿರತಕ್ಕಂಥ, ಬ್ರಿಟಿಷರ ಕಾಲದಲ್ಲಿ ತಂದಿರತಕ್ಕಂಥ ಟೆಲಿಗ್ರಾಫ್ ಆ್ಯಕ್ಟ್ ಸಹ ಇದೆ. ಯಾಕೆ ಈ ಬಿಲ್ ಅವಶ್ಯಕ ಅಂತಂದರೆ, ನೋಡಿ, ನಮ್ಮ ದೇಶದಲ್ಲಿ ಅಥವಾ ದೇಶದಲ್ಲಿ ಇನ್ ಪರ್ಟಿಕ್ಯುಲರ್ ಮತ್ತು ಪ್ರಪಂಚದಾದ್ಯಂತ ಏನಾಗಿದೆ, ಈ ಟೆಲಿಕಮ್ಯುನಿಕೇಷನ್ ಸೆಕ್ಟರ್ ಏನಿದೆ ಅಥವಾ ದೂರ ಸಂಪರ್ಕ ವಲಯ ಅಂತ ಕರಿಬಹುದು ನಾವು ಅಲ್ವಾ, ದೂರ ಸಂಪರ್ಕ ವಲಯ. ಸೊ ಈ ಟೆಲಿಕಮ್ಯುನಿಕೇಷನ್ ಸೆಕ್ಟರ್ ಏನಿದೆ, ವ್ಯಾಪಕ ಬದಲಾವಣೆಗಳನ್ನು ಗಮನಿಸಿದೆ ಅಲ್ವಾ. ನಾವು ಕೆಲವೇ ವರ್ಷಗಳ ಹಿಂದೆ ಅಥವಾ ಒಂದು 10-12 ವರ್ಷಗಳ ಹಿಂದೆ ನಾವು ಮೂವ್ ಆದರೆ ಅವಾಗ ನಮ್ಮ ಹತ್ರ ಇದ್ದಿದ್ದು 1G 2G ಅಷ್ಟೇ, ಮ್ಯಾಕ್ಸ್ ಟು ಮ್ಯಾಕ್ಸ್ ಅಲ್ವಾ. ಈಗ ಆಲ್ರೆಡಿ ನಾವು 5Gಗೆ ಸ್ಥಳಾಂತರಗೊಂಡಿದ್ದೇವೆ ಅಥವಾ ಟ್ರಾನ್ಸ್ಫಾರ್ಮೇಷನ್ ಅನ್ನು ನೋಡಿದ್ದೇವೆ. ಆದ್ದರಿಂದ ಈ ಒಂದು ರ್ಯಾಪಿಡ್ ಟ್ರಾನ್ಸ್ಫಾರ್ಮೇಷನ್ ಆಗ್ತಿರುವಂತಹ ಈ ಸೆಕ್ಟರಿಗೆ ಹೊಸ ರೂಲ್ಗಳು ಬೇಕೇ ಬೇಕಲ್ವಾ. ಯಾಕಂತಂದರೆ ನ್ಯೂ ಥಿಂಗ್ಸ್ ಆರ್ ಕಮಿಂಗ್ ಅಪ್, ನ್ಯೂ ಟೆಕ್ನಾಲಜೀಸ್ ಆರ್ ಕಮಿಂಗ್ ಅಪ್ ಅಲ್ವಾ. ಸೊ ಟು ರೆಗ್ಯುಲೇಟ್ ದೀಸ್ ನ್ಯೂ ಟೆಕ್ನಾಲಜೀಸ್, ನ್ಯೂ ರೂಲ್ಸ್ ಆರ್ ದೇರ್, ದಟ್ಸ್ ಆರ್ ನೀಡೆಡ್. ದಟ್ಸ್ ವೈ ಬಿಕಾಸ್ ಆಫ್ ದಿಸ್ ಸೆಕ್ಟೋರಲ್ ಟ್ರಾನ್ಸ್ಫಾರ್ಮೇಷನ್ ವಿ ನೀಡ್ ಮೋರ್ ನ್ಯೂ ರೂಲ್ಸ್ ಅಂತ ನಾವು ಹೇಳಬಹುದು. ಸೊ ಫಸ್ಟ್ ಪಾಯಿಂಟ್ ಏನಿದೆ, ನಮ್ಮ ದೂರ ಸಂಪರ್ಕ ಕ್ಷೇತ್ರ ಏನಿದೆ ಅದರಲ್ಲಿ ಗಮನಾರ್ಹ ಬದಲಾವಣೆಗಳು ನಾವು ಗಮನಿಸಿದ್ದೇವೆ. ಆದ್ದರಿಂದ ಇದರಲ್ಲಿನ ಸ್ವರೂಪ, ಬಳಕೆ ಮತ್ತು 5G ನಂತರಹದ ತಂತ್ರಜ್ಞಾನ ಬದಲಾವಣೆಗೋಸ್ಕರ ನಾವು ಸೆಕ್ಟೋರಲ್ ಟ್ರಾನ್ಸ್ಫಾರ್ಮೇಷನನ್ನು, ಕ್ಷೇತ್ರ ಪರಿವರ್ತನೆಯನ್ನು ತರಲೇಬೇಕಾಗ್ತದೆ. ಆದ್ದರಿಂದ ಈ ಹೊಸ ನಿಯಮ. ಅದೇ ರೀತಿಯಾಗಿ ಕಾನೂನುಗಳ ಆಧುನೀಕರಣ. ಯಾಕೆ ಕಾನೂನುಗಳ ಆಧುನೀಕರಣ ಅಂತಂದರೆ, ನೋಡಿ, ಈಗ ಪ್ರಸ್ತುತದಲ್ಲಿ ಇರ್ತಕ್ಕಂತಹ ಟೆಲಿಕಾಂ ಕಾನೂನುಗಳೇನಿವೆ ಅವುಗಳು ಬ್ರಿಟಿಷರ ಕಾಲಕ್ಕೆ ಸಂಬಂಧಿಸಿರುವಂತಹದ್ದು 2, ಆಯಿತಾ. ಆದ್ದರಿಂದ ಆಗ್ಬೋದಲ್ವಾ. ಮತ್ತು ಇನ್ನೊಂದನ್ನು 1950ರಲ್ಲಿ ತಂದಿರುವಂತಹದ್ದು. ಅದೇ ರೀತಿ ಪ್ರಮುಖವಾಗಿ ಇನ್ನೊಂದು ಪ್ರಮುಖ ಅವಶ್ಯಕತೆ ಏನು ಈ ಒಂದು ಕಾನೂನನ್ನ ತರಲಿಕ್ಕೆ ಅಂತಂತಂದರೆ, ಸುರಕ್ಷತೆ ಹಾಗೂ ಭದ್ರತೆ, ಸೇಫ್ಟಿ ಮತ್ತು ಸೆಕ್ಯೂರಿಟಿ ಅಂತ ನಾವು ಹೇಳಬಹುದು. ಯಾಕೆ ಅಂತಂತಂದರೆ, ನೋಡಿ, ಯಾಕೆ ಸೇಫ್ಟಿ ಆ್ಯಂಡ್ ಸೆಕ್ಯೂರಿಟಿ ಅಂತ ಅಂದರೆ, ನೋಡಿ, ನಮ್ಮ ಟೆಲಿಕಾಂ ದೂರ ಸಂಪರ್ಕ ವ್ಯವಸ್ಥೆ ಏನಿದೆ ಭಾರತದಲ್ಲಿ ಹೆಚ್ಚಾಗ್ತಾನೆ ಹೋಗ್ತಾ ಇದೆ ಅಲ್ವಾ. ಈ ಒಂದು ವ್ಯವಸ್ಥೆ ಹೆಚ್ಚಾದಂಗೆ, ಡಿಜಿಟಲೈಸೇಷನ್ ಹೆಚ್ಚಾದಂಗೆ ನಮಗೇನಾಗ್ತಾ ಇದೆ ಅಂತಂದರೆ, ಸೈಬರ್ ಕ್ರೈಮ್ಸ್ ಆಗಿರಬಹುದು ಅಥವಾ ಈ ಒಂದು ದೂರ ಸಂಪರ್ಕ ವ್ಯವಸ್ಥೆ ಏನಾಗಿದೆ ಅದರ ಒಂದು ವಲ್ನರೇಬಿಲಿಟಿ ಜಾಸ್ತಿ ಆಗ್ತಾ ಇದೆ. ಇವುಗಳನ್ನು ನಾವು ಪ್ರೊಟೆಕ್ಟ್ ಮಾಡಲಿಕ್ಕೆ, ಇವುಗಳನ್ನು ನಾವು
ಸುರಕ್ಷತೆಯನ್ನು ಇವುಗಳಿಗೆ ನಾವು ಸುರಕ್ಷತೆಯನ್ನು ನೀಡಲಿಕ್ಕೆ ಈ ಒಂದು ಕಾನೂನನ್ನು ನಾವು ತಂದಿದ್ದೇವೆ ಅಂತ ನಾವು ಹೇಳಬಹುದು. ಓಕೆನಾ? ಸೊ ಇದರ ಪ್ರಮುಖ ಪ್ರಾವಿಷನ್ಗಳು, ಪ್ರಮುಖ ಮುಖ್ಯಾಂಶಗಳು ಈ ಒಂದು ಕಾನೂನಿನದ್ದು ಏನು ಅಂತ ನಾವು ನೋಡಿದ್ರೆ, ನಾವು ಮುಂಚೆನೇ ಹೇಳ್ದಂಗೆ ನಮ್ಮ ಬ್ರಿಟಿಷರ ಕಾಲದ ಕೆಲವೊಂದು ಕಾನೂನುಗಳನ್ನು, 2 ಕಾನೂನುಗಳನ್ನು ಮತ್ತು 1950ರ ಒಂದು ಕಾನೂನನ್ನು ಇವುಗಳು ಬದಲಾಯಿಸ್ತವೆ ಅಥವಾ ಅವುಗಳನ್ನು ಇದು ರೀಪ್ಲೇಸ್ ಮಾಡುವಂಥದ್ದು. ಯಾವ ಕಾನೂನುಗಳು ಅಂತಂದರೆ ನೋಡಿ, ಇಂಡಿಯನ್ ಟೆಲಿಗ್ರಾಫ್ ಆ್ಯಕ್ಟ್ 1885, ಇಂಡಿಯನ್ ವೈರ್ಲೆಸ್ ಟೆಲಿಗ್ರಾಫ್ ಆ್ಯಕ್ಟ್ 1933, ಟೆಲಿಗ್ರಾಫ್ ವೈರ್ಸ್ ಅನ್ಲಾಫುಲ್ ಪೊಸೆಷನ್ ಆ್ಯಕ್ಟ್ 1950. ನೋಡಿ, ಇದನ್ನು ಪ್ರಿಲಿಮ್ಸ್ನಲ್ಲೂ ಸಹ ಕೇಳಬಹುದಲ್ವಾ? ಈ ಕೆಳಕಂಡಂತಹ ಯಾವ ಆ್ಯಕ್ಟ್ಗಳನ್ನು ಇತ್ತೀಚೆಗೆ ಮಂಡಿಸಲಾಗಿರ್ತಕ್ಕಂಥ ಟೆಲಿಕಾಮ್ ಆ್ಯಕ್ಟ್ ಬದಲಾಯಿಸಿದೆ ಅಥವಾ ರೀಪ್ಲೇಸ್ ಮಾಡಿದೆ ಅಂತ ಕೇಳಿದರೆ, ಯು ಶುಡ್ ಬಿ ಏಬಲ್ ಟು ಮೆನ್ಷನ್ ದೀಸ್. ಓಕೆ ಅಲ್ವಾ? ಸೊ ಆದ್ದರಿಂದ ಇಂಡಿಯನ್ ಟೆಲಿಗ್ರಾಫ್ ಆ್ಯಕ್ಟ್ 1885, ಇಂಡಿಯನ್ ವೈರ್ಲೆಸ್ ಟೆಲಿಗ್ರಾಫ್ ಆ್ಯಕ್ಟ್ 1933, ಟೆಲಿಗ್ರಾಫ್ ವೈರ್ಸ್ ಆ್ಯಕ್ಟ್ 1950 ಇವುಗಳನ್ನು ನೆನಪಲ್ಲಿಟ್ಕೊಳ್ಬೇಕು. ಅಷ್ಟೇ ಅಲ್ಲ, ಟೆಲಿಕಾಂ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ ಆ್ಯಕ್ಟ್ 1997 ಸಹ ಇದು ಬದಲಾಯಿಸ್ತಾ ಇದೆ ಅಥವಾ ಇದರಲ್ಲಿ ಕೆಲವೊಂದು ಬದಲಾವಣೆಗಳನ್ನು ತಂದಿದೆ. ಏನು ಬದಲಾವಣೆಯನ್ನು ತಂದಿದೆ ಅಂತಂದರೆ, ಈ ಟ್ರೈ ಆ್ಯಕ್ಟಲ್ಲಿ ಒಂದು ಟ್ರೈ ಬಾಡಿ ಇದೆ, ಹೌದಾ? ಟೆಲಿಕಾಂ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ ಅಂತಕ್ಕಂಥ ಈ ಬಾಡಿಯಲ್ಲಿ ಎಂತಹವರು ಚುನಾಯಿತರಾಗಬೇಕು, ಎಂತಹವರು ಇದರಲ್ಲಿ ಎಲೆಕ್ಟ್ ಆಗಬೇಕು ಅಂತಕ್ಕಂತಹದನ್ನು. ಓಕೆನಾ? ಸೊ ಏನು ಹೇಳ್ತಾ ಇದೆ ಅಂತಂದರೆ, ಟ್ರೈನ ಅಧ್ಯಕ್ಷರಾಗಿ ಬರುವಂತಹವರು ಕನಿಷ್ಠ 30 ವರ್ಷದ ಒಂದು ಎಕ್ಸ್ಪೀರಿಯನ್ಸನ್ನು ಅಥವಾ ವೃತ್ತಿಪರ ಅನುಭವವನ್ನು ಈ ಒಂದು ಸೆಕ್ಟರಲ್ಲಿ ಹೊಂದಿರಬೇಕು ಮತ್ತು ಮೆಂಬರ್ ಆಗುವಂತಹವರು, ಸದಸ್ಯರಾಗುವಂಥವರು ಅಟ್ಲೀಸ್ಟ್ 25 ವರ್ಷಗಳ ವೃತ್ತಿಪರ ಅನುಭವವನ್ನು ಹೊಂದಿರಬೇಕು ಅಂತಕ್ಕಂಥದ್ದು. ಆಯಿತಾ? ಅದಾದ ನಂತರ ಇನ್ನೊಂದು ಪ್ರಮುಖ ಪ್ರಾವಿಷನ್ ಏನು ಅಂತಂತಂದರೆ, ಯಾವುದೇ ಒಂದು ಟೆಲಿಕಾಂ ಕಂಪನಿ ಏನಿದೆ ಅದು ಒಂದು ಟೆಲಿಕಾಂ ಸರ್ವಿಸನ್ನು ಕೊಡಲಿಕ್ಕೆ ಅಥವಾ ಒಂದು ದೂರ ಸಂಪರ್ಕ ಸೇವೆಗಳನ್ನು ಒದಗಿಸಲಿಕ್ಕೆ, ಆಯಿತಾ, ಅಥವಾ ಟೆಲಿಕಾಂ ನೆಟ್ವರ್ಕನ್ನು ಸ್ಥಾಪಿಸಲಿಕ್ಕೆ, ಅಂದರೆ ದೂರ ಸಂಪರ್ಕ ಜಾಲಗಳನ್ನು ಸ್ಥಾಪಿಸಲಿಕ್ಕೆ ಆಗಲಿ, ಯಾವುದೇ ಕೆಲಸಕ್ಕಾಗಲಿ ಸರ್ಕಾರದ ಒಂದು ಅನುಮತಿ ಮೊದಲನೇದಾಗಿನೇ ತೆಗೆದುಕೊಂಡಿರಬೇಕು. ಸೊ ಪ್ರಿಯರ್ ಅಥರೈಸೇಷನ್ ಆಫ್ ದಿ ಗವರ್ನಮೆಂಟ್ ಆರ್ ದಿ ಸೆಂಟ್ರಲ್ ಗವರ್ನಮೆಂಟ್ ಈಸ್ ನೀಡೆಡ್ ಫಾರ್ ವಾಟ್ ಅಂಡ್ ಆಲ್ ಪರ್ಪಸಸ್, ಪ್ರೊವೈಡಿಂಗ್ ಟೆಲಿಕಾಂ ಸರ್ವಿಸಸ್, ಎಸ್ಟಾಬ್ಲಿಷಿಂಗ್, ಆಪರೇಟಿಂಗ್ ಆ್ಯಂಡ್ ಮೇಂಟೈನಿಂಗ್ ಆರ್ ಎಕ್ಸ್ಪಾಂಡಿಂಗ್ ದಿ ಟೆಲಿಕಾಂ ನೆಟ್ವರ್ಕ್ಸ್. ಆಯಿತಾ? ಅಷ್ಟೇ ಅಲ್ಲ, ಇಲ್ಲಿವರೆಗೂ ಏನಾಗ್ತಾ ಇತ್ತು ಅಂತಂದರೆ, ಈ ಒಂದು ದೂರ ಸಂಪರ್ಕದ ಒಂದು ಸ್ಪೆಕ್ಟ್ರಮ್ಗಳನ್ನು ನಾವು ಹರಾಜಿನ ಮುಖಾಂತರ ಕಂಪನಿಗಳು ಕೊಂಡ್ಕೊಳ್ತಾ ಇದ್ವು. ಆಯಿತಾ? ಸೊ ಸ್ಪೆಕ್ಟ್ರಮ್ಗಳನ್ನು ನಾವು ಹರಾಜಿನಿಂದನೇ ಮಾರ್ತಾ ಇರುವಂತಹದ್ದು ಕೇಂದ್ರ ಸರ್ಕಾರ. ಆದರೆ ಈ ಒಂದು ಆ್ಯಕ್ಟಿನ ಒಂದು ಮುಖಾಂತರ ಏನಾಗ್ತಾ ಇದೆ ಅಂತಂತಂದರೆ, ಹರಾಜಿನಿಂದನೇ ಮಾರಬೇಕು, ಆದರೆ ಕೇಂದ್ರ ಸರ್ಕಾರದ ಹತ್ತಿರ ಕೆಲವು ಸ್ಪೆಷಲ್ ಪವರ್ಸ್ ಇದೆ. ಏನು ಸ್ಪೆಷಲ್ ಪವರ್ಸು ಅಂತಂತಂದರೆ, ರಾಷ್ಟ್ರೀಯ ಭದ್ರತೆ, ಆಯಿತಾ, ರಾಷ್ಟ್ರೀಯ ಭದ್ರತೆ, ರಕ್ಷಣೆ ಮತ್ತು ವಿಪತ್ತು ನಿರ್ವಹಣೆ, ಹವಾಮಾನ ಒಂದು ಏನು ವೆದರ್ ಫೋರ್ಕಾಸ್ಟಿಂಗ್ ಏನಿದೆ, ಈ ಎಲ್ಲ ಕೆಲವೊಂದು ರೀಸನ್ಸಿಗೆ, ಈ ಕೆಲವೊಂದು ಪರ್ಟಿಕ್ಯುಲರ್ ಏರಿಯಾಸಿಗೆ ಗವರ್ನಮೆಂಟು ವಿತೌಟ್ ಆಕ್ಷನಿಂಗು ಸಹ ಅವ್ರಿಗೆ ಯಾರಿಗೆ ಬೇಕನ್ನಿಸ್ತದೆ ಅವರಿಗೆ ಸ್ಪೆಕ್ಟ್ರಮನ್ನು ಹಂಚಬಹುದು, ಆಗಬಹುದಲ್ವಾ? ಅದೇ ರೀತಿಯಾಗಿ ಸೆಂಟ್ರಲ್ ಗವರ್ನಮೆಂಟಿಗೆ ಈ ಒಂದು ಬಿಲ್ ಪವರನ್ನು ಕೊಡ್ತದೆ. ಯಾಕೆ? ಸೈಬರ್ ಸೆಕ್ಯೂರಿಟಿ ರೂಲ್ಸನ್ನು ತರಲಿಕ್ಕೆ. ಈ ಸೈಬರ್ ಸೆಕ್ಯೂರಿಟಿ ರೂಲ್ಸ್ಗಳು ಏನಕ್ಕೆ ಬೇಕು ಅಂತಂತಂದರೆ, ಈ ಕೆಲವೊಂದು ಟ್ರಾಫಿಕ್ ಡೇಟಾವನ್ನು ಸಂಗ್ರಹಿಸಿಕೊಂಡು ಅವುಗಳನ್ನು ವಿಶ್ಲೇಷಿಸಲಿಕ್ಕೆ, ಪ್ರಸರಣ ಮಾಡಲಿಕ್ಕೆ ಮತ್ತು ಸೈಬರ್ ಭದ್ರತೆಯನ್ನು ನಿಯಮಗಳನ್ನು ಸ್ಥಾಪಿಸಲಿಕ್ಕೆ ಈ ಒಂದು ಈ ಒಂದು ಕಾನೂನು ಸಹಾಯಕರವಾಗಿದೆ. ಸೊ ನಾವಿಲ್ಲಿ ಟ್ರೈ ಅಂತ ಹೇಳ್ತಾ ಇದ್ವಲ್ವಾ, ಏನು ಟ್ರೈ ಅಂತಂತಂದರೆ, ಇದು ಒಂದು ಸ್ಟ್ಯಾಟ್ಯೂಟರಿ ಬಾಡಿ. ಈ ಟೆಲಿಕಾಂ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ ಆ್ಯಕ್ಟ್ 1997 ಇದೆ ಅಲ್ವಾ, ಈ ಒಂದು ಕಾನೂನಿನ ಎಸ್ಟಾಬ್ಲಿಷ್ ಆಗಿರುವಂಥ ಸ್ಟ್ಯಾಟ್ಯೂಟರಿ ಬಾಡಿ. ಇದರ ಕೆಲಸ ಏನು ಅಂತಂತಂದರೆ, ನಮ್ಮ ಟೆಲಿಕಾಂ ಸರ್ವಿಸಸನ್ನು ರೆಗ್ಯುಲೇಟ್ ಮಾಡುವಂತಹದ್ದು ಮತ್ತು ಅವುಗಳ ಟ್ಯಾರಿಫ್ಸನ್ನು, ಅವುಗಳಿಂದ ಅವರು ಎಷ್ಟು ಹಣವನ್ನು ಪಡಿಬೇಕು ಅಂತಕ್ಕಂಥದ್ದನ್ನು ಡಿಸೈಡ್ ಮಾಡೋದು ಯಾರು ಅಂತಂತಂದರೆ ಟೆಲಿಕಾಂ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ ಅಂತ ನಾವು ಕರಿತೇವೆ. ಓಕೆನಾ? ಸೊ ಈ ಟೆಲಿಕಾಂ ಈ ಆ್ಯಕ್ಟಿನ ಅಥವಾ ಟೆಲಿಕಾಂ ಬಿಲ್ 2023ರ ಪ್ರಮುಖ ಅಂಶಗಳು ಏನೇನಿವೆ ಅಂತಕ್ಕಂತಹದ್ದು ನೀವು ಗಮನದಲ್ಲಿ ಇಟ್ಕೊಳ್ಬೇಕು.
ಅದು ಬಹಳಷ್ಟು ಇಂಪಾರ್ಟೆಂಟ್ ಆಗ್ತದೆ. ಆಯಿತಾ? ಯಾಕೆ ಈ ಬಿಲ್ ಬೇಕು ಮತ್ತು ಇದರ ಒಂದು ಪ್ರಾಮುಖ್ಯತೆ ಏನು ಅಂತಕ್ಕಂಥದ್ದು ಅಲ್ವಾ. ಟ್ರೈ ಅಂತಂದರೆ ಏನು ಅಂತಕ್ಕಂಥದ್ದನ್ನು ನಾವು ನೋಡಿದ್ವಿ. ಏನು ಟೆಲಿಕಾಮ್ ಸೆಕ್ಟರ್ ಏನಿದೆ ಭಾರತದ್ದು, ಇದು ಯಾಕೆ ಇಂಪಾರ್ಟೆಂಟು ಅಂತಕ್ಕಂಥದ್ದನ್ನು ನಾವು ನೋಡೋಣ. ಆಯಿತಾ? ನೋಡಿ, ಭಾರತದ ಟೆಲಿಕಾಮ್ ಸೆಕ್ಟರ್ ಏನಿದೆ ಇದು ಪ್ರಪಂಚದಲ್ಲೇ 2ನೇ ಅತಿ ದೊಡ್ಡ ಒಂದು ಟೆಲಿಕಾಮ್ ಸೆಕ್ಟರ್. ಓಕೆನಾ? ದೂರಸಂಪರ್ಕ ವ್ಯವಸ್ಥೆ. ಇಲ್ಲಿ ಸರಿಸುಮಾರು 1.179 ಬಿಲಿಯನ್ ಜನ ಈ ಒಂದು ಟೆಲಿಕಾಮ್ ಸರ್ವಿಸಸನ್ನು ಯೂಸ್ ಮಾಡ್ತಾರೆ. ಓಕೆನಾ? ಅದೇ ರೀತಿಯಾಗಿ ನಮ್ಮ FDIಗಳಲ್ಲಿ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ಗಳು ಬರುವಂತಹ ಅತಿ ಹೆಚ್ಚು ಬರುವಂತಹ 4ನೇ ಒಂದು ಸೆಕ್ಟರ್ ಇದು. 4th ಲಾರ್ಜೆಸ್ಟ್ ಸೆಕ್ಟರ್ ಇನ್ ಟರ್ಮ್ಸ್ ಆಫ್ ರಿಸೀವಿಂಗ್ FDI ಅಂತ ನಾವು ಹೇಳಬಹುದು. ಆಯಿತಾ? ಸೊ ಇದು ನಮ್ಮ ಟೆಲಿಕಾಮ್ ಸೆಕ್ಟರಿನ ಇಂಪಾರ್ಟೆನ್ಸ್. ನೋಡಿ, ಇಂಡಿಯಾ ರ್ಯಾಂಕ್ಸ್ ಗ್ಲೋಬಲಿ 2nd, ಆಯಿತಾ, ಇನ್ ದಿ ಟೆಲಿಕಾಮ್ ಇಂಡಸ್ಟ್ರಿ ವಿತ್ 1.179 ಬಿಲಿಯನ್ ಸಬ್ಸ್ಕ್ರೈಬರ್ಸ್ ಅಥವಾ ಯೂಸರ್ಸ್. ಓಕೆನಾ? ಇಲ್ಲಿ ಮತ್ತು ಟೆಲಿಡೆನ್ಸಿಟಿ ಎಷ್ಟಿದೆ ನಮ್ಮ ಭಾರತದಲ್ಲಿ ಅಂತಂತಂದರೆ 84% ಇದೆ. 84% ಟೆಲಿಡೆನ್ಸಿಟಿ ನಮ್ಮ ಭಾರತದಲ್ಲಿ ಇರುವಂತಹದ್ದು. ಆದ್ದರಿಂದ ಟೆಲಿಕಾಮ್ ಸೆಕ್ಟರಿನ ಪ್ರಾಪರ್ ಫಂಕ್ಷನಿಂಗ್ ಮತ್ತು ಅದರ ಒಂದು ರೆಗ್ಯುಲೇಷನ್ ಏನಿದೆ ಬಹಳ ಇಂಪಾರ್ಟೆಂಟ್ ಆಗುವಂತಹದ್ದು. ಓಕೆನಾ? ಸೊ ಇದು ಯೂಸ್ ಆಗಿದೆ ಅಂತ ಅಂದ್ಕೊಳ್ತೇನೆ. ನೆಕ್ಸ್ಟ್ ನೋಡೋಣ. ಆನ್ ಸೆಲೆಕ್ಟಿಂಗ್ ಎಲೆಕ್ಷನ್ ಕಮಿಷನರ್ಸ್ ಏನಾಗಿದೆ ಇತ್ತೀಚೆಗೆ ಅಂತಂದರೆ, ಎಲೆಕ್ಷನ್ ಕಮಿಷನರ್ಗಳ ಒಂದು ರಿಲೇಟೆಡ್ ಆಗಿ ಒಂದು ಆ್ಯಕ್ಟನ್ನು, ಒಂದು ಕಾನೂನನ್ನು ನಮ್ಮ ಕೇಂದ್ರ ಸರ್ಕಾರ ತಂದಿದೆ. ನೋಡಿ, ಇಲ್ಲಿ ದಿ ಚೀಫ್ ಇಲೆಕ್ಷನ್ ಕಮಿಷನರ್ ಆ್ಯಂಡ್ ಅದರ್ ಇಲೆಕ್ಷನ್ ಕಮಿಷನರ್ಸ್ ಅಪಾಯಿಂಟ್ಮೆಂಟ್ ಕಂಡೀಷನ್ಸ್ ಆಫ್ ಆಫೀಸ್ ಆ್ಯಂಡ್ ಟರ್ಮ್ಸ್ ಆಫ್ ಆಫೀಸ್ ಬಿಲ್ 2023. ಈ ಒಂದು ಬಿಲ್ಲಿನ ಕುರಿತಾಗಿ, ಈ ಒಂದು ಬಿಲ್ ಪಾಸ್ ಆಗಿದೆ. ಈ ಬಿಲ್ಲಿನ ಕುರಿತಾಗಿ ಏನು ಈ ಬಿಲ್ ಹೇಳ್ತದೆ, ಇದಕ್ಕಿಂತ ಮುಂಚಿನ ಪ್ರಾವಿಷನ್ಸ್ ಏನೇನಿತ್ತು ಅದೇ ರೀತಿಯಾಗಿ ಈಗ ಹೊಸದಾಗಿ ತಂದಿರತಕ್ಕಂಥ ಪ್ರಾವಿಷನ್ಗಳು ಒಳ್ಳೆಯದಾ ಕೆಟ್ಟದಾ ಅಂತಕ್ಕಂಥದ್ದನ್ನು ನಾವು ಈ ಒಂದು ಆರ್ಟಿಕಲನ್ನು ನೋಡುವ ಮುಖಾಂತರನೇ ತಿಳಿದುಕೊಳ್ಳೋಣ. ಓಕೆನಾ? ಆಗ್ಬೋದಲ್ವಾ? ನೋಡಿ, ಈ ಕಾನೂನನ್ನು ಏನು ಇಂಟ್ರೊಡ್ಯೂಸ್ ಮಾಡಿದರೆ ಇದರ ಪ್ರೋಸ್ ಆ್ಯಂಡ್ ಕಾನ್ಸ್, ಇದರಿಂದ ಏನು ಇದರ ಪ್ರಾವಿಷನ್ಸ್ ಏನು ಫಸ್ಟ್ ಆಫ್ ಆಲು, ಮತ್ತು ಇದರಿಂದ ಆಗುವಂತಹ ಉಪಯೋಗಗಳು ಮತ್ತು ದುರುಪಯೋಗಗಳೇನಿವೆ, ಇದರಲ್ಲಿ ಏನು ಪ್ರಾಬ್ಲಮ್ ಇದೆ ಅಂತಕ್ಕಂಥದ್ದನ್ನು ನಾವು ತಿಳ್ಕೊಳ್ಳೋಣ. ಈ ಡಿಸೆಂಬರಲ್ಲಿ ಏನು ಮಾಡಿದೆ ಅಂತಂದರೆ, ರಾಜ್ಯಸಭಾ ಮತ್ತು ಲೋಕಸಭೆಗಳು ದಿ ಚೀಫ್ ಇಲೆಕ್ಷನ್ ಕಮಿಷನರ್ ಆ್ಯಂಡ್ ಅದರ್ ಇಲೆಕ್ಷನ್ ಕಮಿಷನರ್ಸ್ ಅಪಾಯಿಂಟ್ಮೆಂಟ್ ಕಂಡೀಷನ್ಸ್ ಆಫ್ ಆಫೀಸ್ ಮತ್ತು ಟರ್ಮ್ಸ್ ಆಫ್ ಆಫೀಸ್ ಬಿಲ್ 2023 ಇಂಟ್ರೊಡ್ಯೂಸ್ ಮಾಡಿ ಪಾಸ್ ಸಹ ಮಾಡಿದ್ದಾರೆ. ಓಕೆನಾ? ಏನು ಇದರ ಪ್ರಮುಖ ಉದ್ದೇಶ ಏನು ಅಂತಂತಂದರೆ, ನಮ್ಮ ಮುಖ್ಯ ಚುನಾವಣಾಧಿಕಾರಿಗಳು ಮತ್ತು ಚುನಾವಣಾಧಿಕಾರಿಗಳನ್ನು ನಾವು ಹೇಗೆ ಅಪಾಯಿಂಟ್ ಮಾಡಬೇಕು, ಅವರನ್ನು ನಾವು ಎಸ್ಟಾಬ್ಲಿಷ್ ಮಾಡಲಿಕ್ಕೆ ಅಥವಾ ಅಪಾಯಿಂಟ್ ಮಾಡಲಿಕ್ಕೆ ಏನು ಸ್ಟೆಪ್ಸನ್ನು ಫಾಲೋ ಮಾಡಬೇಕು ಅಂತಕ್ಕಂತಹದ್ದನ್ನು ಈ ಒಂದು ಕಾನೂನು ತಿಳಿಸಿಕೊಡ್ತದೆ ಡೀಟೇಲ್ ಆಗಿ. ಓಕೆನಾ? ಸರಿ, ಹಾಗಿದ್ರೆ ಫಸ್ಟ್ ಆಫ್ ಆಲ್ ನಮ್ಮ ಭಾರತದ ಸಂವಿಧಾನ ಏನು ಹೇಳ್ತದೆ ಅಂತ ನಾವು ನೋಡೋಣ. ನಮ್ಮ ಆರ್ಟಿಕಲ್ 324 ನಮ್ಮ ಇಲೆಕ್ಷನ್ ಕಮಿಷನಲ್ಲಿ ಯಾರ್ಯಾರು ಇರಬೇಕು ಅಂತಕ್ಕಂಥದ್ದನ್ನು ಹೇಳ್ತದೆ. ಅಂದರೆ ಭಾರತದ ಇಲೆಕ್ಷನ್ ಕಮಿಷನಲ್ಲಿ ಚೀಫ್ ಎಲೆಕ್ಷನ್ ಕಮಿಷನರ್ ಏನಿದ್ದಾರೆ ಅವರು ಇರಬೇಕು. ಅವರ ಜೊತೆಗೆ ಎಷ್ಟು ಇಲೆಕ್ಷನ್ ಕಮಿಷನರ್ಸ್ ಇರಬೇಕು, ಈ ಎಷ್ಟು ಇಲೆಕ್ಷನ್ ಕಮಿಷನರ್ಸ್ ಇರಬೇಕು ಅಂತಕ್ಕಂಥದ್ದು ನಮ್ಮ ರಾಷ್ಟ್ರಪತಿಗಳು ಡಿಸೈಡ್ ಮಾಡಬಹುದು ಅಂತಕ್ಕಂತಹದ್ದನ್ನು ನಮ್ಮ ಆರ್ಟಿಕಲ್ 324 ಹೇಳ್ತದೆ. ಓಕೆನಾ? So what does Article 324 say? It provides for the composition of the Election Commission of India. What it says, Indian Election Commission can have it should have one chief election commissioner and as many election commissioners as the president decides. ಅಲ್ವಾ? ಸೊ ಈ ಒಂದು ಈಗ ಸದ್ಯಕ್ಕೆ ಏನಾಗ್ತಾ ಇದೆ ಅಂತಂದರೆ, ಈಗ ಕನ್ವೆನ್ಷನಿನ ಪ್ರಕಾರ ನಮ್ಮಲ್ಲಿ ಒಬ್ಬ ಮುಖ್ಯ ಚುನಾವಣಾಧಿಕಾರಿ ಮತ್ತು 2 ಚುನಾವಣಾಧಿಕಾರಿಗಳು ಇದ್ದಾರೆ. ಓಕೆನಾ? ಇಲ್ಲಿ ಭಾರತದ ಸಂವಿಧಾನ ಏನು ಹೇಳ್ತದೆ, ನಮ್ಮ ಚುನಾವಣಾಧಿಕಾರಿಗಳು ಇರಬೇಕು ಅಂತಕ್ಕಂಥದ್ದನ್ನು ಹೇಳ್ತದೆ. ಬಟ್ ಅವರನ್ನು ಹೇಗೆ ನಾವು ಆಯ್ಕೆ ಮಾಡಬೇಕು ಅಂತಕ್ಕಂಥದ್ದನ್ನು ನಮ್ಮ ಭಾರತದ ಸಂವಿಧಾನ ಹೇಳುವುದಿಲ್ಲ. ಬದಲಾಗಿ ಈ ಒಂದು ಪವರನ್ನು, ಈ ಒಂದು ಶಕ್ತಿಯನ್ನು ಇದು ನಮ್ಮ ಭಾರತದ ಪಾರ್ಲಿಮೆಂಟ್ ಮತ್ತು ನಮ್ಮ ರಾಷ್ಟ್ರಪತಿಗೆ ನೀಡುವಂತಹದ್ದು. ಆದ್ದರಿಂದ ಇಲ್ಲಿಯವರೆಗೂ ಏನಾಗ್ತಿತ್ತು ಅಂತಂತಂದರೆ,
ನಮ್ಮ ಪಾರ್ಲಿಮೆಂಟ್ ನೀಡಿರ್ತಕ್ಕಂತಹ ಇಲೆಕ್ಷನ್ ಕಮಿಷನರ್ ಮತ್ತು ಚೀಫ್ ಎಲೆಕ್ಷನ್ ಕಮಿಷನರ್ ಮತ್ತು ಇಲೆಕ್ಷನ್ ಕಮಿಷನರ್ಗಳ ಕುರಿತಾಗಿರ್ತಕ್ಕಂಥ ಕಾನೂನುಗಳು ಅವರ ಕಂಡೀಷನ್ಸ್ ಆಫ್ ಸರ್ವಿಸಸ್, ಅವರು ಎಷ್ಟು ವರ್ಷ ವರ್ಕ್ ಮಾಡಬೇಕು, ಅವರ ವರ್ಕ್ ಹೇಗಿರಬೇಕು ಅಂತಕ್ಕಂಥ ಕೇವಲ ಕಂಡೀಷನ್ಸ್ ಆಫ್ ಸರ್ವಿಸಸ್ ಬಗ್ಗೆ ಹೇಳ್ತಾ ಇದ್ರೆ ಹೊರತಾಗಿ ಅವರ ಅಪಾಯಿಂಟ್ಮೆಂಟಿನ ಕುರಿತಾಗಿ ಏನೂ ಮಾತಾಡಿರ್ತಿರ್ಲಿಲ್ಲ. ಆದ್ದರಿಂದ ಈ ಒಂದು ಅಪಾಯಿಂಟ್ಮೆಂಟ್ಗೋಸ್ಕರ ಏನೋ ಒಂದು ಹೊಸ ಒಂದು ಪ್ರಿಸ್ಕ್ರೈಬ್ಡ್ ಮೆಕ್ಯಾನಿಸಮ್ ಅಂತಕ್ಕಂತಹದ್ದು ಇರಲಿಲ್ಲ. ಅದಕ್ಕೋಸ್ಕರ ಈ ಒಂದು ಆ್ಯಕ್ಟನ್ನು ತಂದಿರುವಂತಹದ್ದು. ಓಕೆನಾ? ಈ ಟಾಪಿಕ್ ಯಾವಾಗ ಬಂತು ಅಂತಂದರೆ 2015ರಲ್ಲಿ ಒಂದು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನನ್ನು ಸುಪ್ರೀಂ ಕೋರ್ಟಲ್ಲಿ ಅನೂಪ್ ಬರನ್ವಾಲ್ ಅಂತಕ್ಕಂಥವರು ಫೈಲ್ ಮಾಡ್ತಾರೆ. ಇದೇ ಅನೂಪ್ ಬರನ್ವಾಲ್ ಕೇಸ್ ಅಂತಲೇ ಇದು ಫೇಮಸ್ ಆಗಿರುವಂತಹದ್ದು. ಈ ಒಂದು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನಲ್ಲಿ ಅವ್ರು ಏನು ಹೇಳ್ತಾರೆ ಅಂತಂತಂದರೆ ಸುಪ್ರೀಂ ಕೋರ್ಟ್ ಹತ್ರ, ನೋಡಿ ಸುಪ್ರೀಂ ಕೋರ್ಟ್ ನಮ್ಮಲ್ಲಿ ಇಲೆಕ್ಷನ್ ಕಮಿಷನ್ಗೆ ಏನು ಕಂಡೀಷನ್ಸ್ ಆಫ್ ಸರ್ವಿಸಸ್ ಇದೆ, ಆದರೆ ಅಪಾಯಿಂಟ್ಮೆಂಟ್ ಬಗ್ಗೆ ಏನು ಹೇಳಿಲ್ಲ, ಯಾವುದೇ ಒಂದು ಲಾ. ಅದಕ್ಕೋಸ್ಕರ ಇಲ್ಲಿ ನಮ್ಮ ಸುಪ್ರೀಂ ಕೋರ್ಟಲ್ಲಿ ಏನು ಕೊಲಿಜಿಯಂ ಸ್ಟ್ರಕ್ಚರ್ ಇದೆಯಲ್ಲ, ಅದೇ ರೀತಿಯಾಗಿ ಒಂದು ಕೊಲಿಜಿಯಂ ಸ್ಟ್ರಕ್ಚರನ್ನು ಚೀಫ್ ಎಲೆಕ್ಷನ್ ಕಮಿಷನರ್ ಮತ್ತು ಇಲೆಕ್ಷನ್ ಕಮಿಷನರ್ಗಳನ್ನು ಅಪಾಯಿಂಟ್ ಮಾಡಲಿಕ್ಕೆ ನೀವು ನಿರ್ಮಾಣ ಮಾಡಬೇಕು ಅಂತ ನೀವು ಆದೇಶ ಕೊಡಿ ಅಂತ ಅಂದು ಅನೂಪ್ ಬರನ್ವಾಲ್ ಅಂತಕ್ಕಂಥವರು ಸುಪ್ರೀಂ ಕೋರ್ಟಿನ ಮೊರೆ ಹೋಗ್ತಾರೆ. ಆವಾಗ ಸುಪ್ರೀಂ ಕೋರ್ಟ್ ಏನು ಮಾಡ್ತು ಅಂದರೆ ಇತ್ತೀಚೆಗೆ 2023ರಲ್ಲಿ ಒಂದು ತೀರ್ಪನ್ನು ನೀಡ್ತು. ಆ ತೀರ್ಪಲ್ಲಿ ಏನು ಹೇಳ್ತದೆ ಅಂತಂತಂದರೆ ಇಲ್ಲಿ ಒಂದು ಲೆಜಿಸ್ಲೇಟಿವ್ ವ್ಯಾಕ್ಯೂಮ್ ಇದೆ. ಯಾಕಂತಂದರೆ ದೇರ್ ಈಸ್ ನೋ ಲಾ ವಿಚ್ ಈಸ್ ಸ್ಪೆಸಿಫೈಯಿಂಗ್ ದಟ್ ಅಲ್ವಾ. ಅದಕ್ಕೋಸ್ಕರ ದೇರ್ ಇಸ್ ಅ ಲೆಜಿಸ್ಲೇಟಿವ್ ವ್ಯಾಕ್ಯೂಮ್ ಇದೆ ಇಲ್ಲಿ. ಯಾಕೆ ಅಂತಂದರೆ ಪಾರ್ಲಿಮೆಂಟ್ ತನ್ನ ಲಾಸ್ಟ್ 73 ವರ್ಷಗಳಲ್ಲಿ, ಅಂದರೆ ನಮ್ಮ ಸಂವಿಧಾನದ ಒಂದು ಅಂಗೀಕಾರ ಆದ ನಂತರದಿಂದಾಗಿ ಯಾವುದೇ ಲಾನ ಈ ಒಂದು ಸ್ಪೆಸಿಫಿಕ್ ಡಿರೆಕ್ಷನಲ್ಲಿ ತಂದಿಲ್ಲ. ಆದ್ದರಿಂದ ಈ ಲೆಜಿಸ್ಲೇಟಿವ್ ವ್ಯಾಕ್ಯೂಮನ್ನು ಆದಷ್ಟು ಬೇಗ ಫಿಲ್ ಮಾಡಬೇಕು ಅಂತಕ್ಕಂಥದ್ದನ್ನು ಸುಪ್ರೀಂ ಕೋರ್ಟ್ ಹೇಳ್ತದೆ. ಅದೇ ಅಲ್ಲ, ಅದನ್ನು ಫಿಲ್ ಮಾಡುವಾಗ ಇಲ್ಲಿ ಇವಾಗ ನಾವು ಲಾ ತರುವಾಗ ಕೆಲವೊಂದು ಅಂಶಗಳನ್ನು ಮುಖ್ಯವಾಗಿ ಗಮನದಲ್ಲಿರಿಸ್ಕೊಳ್ಬೇಕು. ಏನು ಅಂತಂತಂದರೆ ನಮ್ಮ ಚುನಾವಣಾ ಆಯೋಗದ ಸ್ವತಂತ್ರತೆ, ಆಯಿತಾ. ಚುನಾವಣಾ ಆಯೋಗದ ಸ್ವತಂತ್ರತೆಯನ್ನು ನಾವು ಯಾವುದೇ ಕಾರಣಕ್ಕೂ ಕಾಂಪ್ರಮೈಸ್ ಮಾಡಬಾರ್ದು ಮತ್ತು ಅದನ್ನು ಯಾವುದೇ ಒಂದು ಸಂದರ್ಭದಲ್ಲಾಗಿರಲಿ ನಾವು ಉಳಿಸ್ಲಿಕ್ಕೆ ಅಥವಾ ಅದನ್ನು ಪ್ರಿಸರ್ವ್ ಮಾಡಲಿಕ್ಕೆ ಪ್ರಯತ್ನಿಸಬೇಕು ಅಂತಕ್ಕಂಥದ್ದನ್ನು ಸುಪ್ರೀಂ ಕೋರ್ಟ್ ಹೇಳ್ತದೆ, ಆಯಿತಾ. ಅಷ್ಟೇ ಅಲ್ಲ, ಸುಪ್ರೀಂ ಕೋರ್ಟ್ ಅನೇಕ ಏನು ಇನ್ಸ್ಟಿಟ್ಯೂಷನ್ಗಳನ್ನು ನೋಡಿ ಅದರ ಒಂದು ಬೇಸಿಸ್ ಮೇಲೆ ಅಂತಂದರೆ ಈ ಕೆಲವೊಂದು CBI ಆಗಿರಬಹುದು, ಸ್ಟೇಟ್ ಎಲೆಕ್ಷನ್ ಹ್ಯೂಮನ್ ರೈಟ್ಸ್ ಕಮಿಷನ್ ಆಗಿರಬಹುದು, ಇನ್ಫಾರ್ಮೇಷನ್ ಕಮಿಷನ್ಗಳಾಗಿರ್ಬೋದು, ಲೋಕ್ಪಾಲ್ಗಳಾಗಿರ್ಬೋದು, ಇವುಗಳ ಏನು ಅಪಾಯಿಂಟ್ಮೆಂಟ್ ಹೇಗೆ ನಡೀತದೆ ಅಂತಕ್ಕಂಥದ್ದನ್ನು ಸ್ಟಡಿ ಮಾಡಿ ಅದರ ಜೊತೆಗೆ ದಿನೇಶ್ ಗೋಸ್ವಾಮಿ ಕಮಿಟಿ ಆನ್ ಎಲೆಕ್ಟ್ರಲ್ ರಿಫಾರ್ಮ್ ಏನು ಹೇಳ್ತು ಮತ್ತು ಲಾ ಕಮಿಷನಿನ 255ನೇ ರಿಪೋರ್ಟ್ ಇಲೆಕ್ಟೋರಲ್ ರಿಫಾರ್ಮ್ಸಿನ ಕುರಿತಾಗಿ ಏನು ಹೇಳ್ತು ಅಂತಕ್ಕಂತಹದನ್ನು ಇವನ್ನೂ ಸಹ ಗಮನದಲ್ಲಿರಿಸ್ಕೊಂಡು ಒಂದು ಪ್ರೊಸೀಜರನ್ನು ಸುಪ್ರೀಂ ಕೋರ್ಟೇ ಕೊಡ್ತದೆ. ನೋಡಿ ಇಲ್ಲಿ ಫಸ್ಟ್ ಆಫ್ ಆಲ್ ನಿಮಗೆ ಒಂದು ಕೋರ್ಸ್ ಆಫ್ ಆ್ಯಕ್ಷನ್ ಗೊತ್ತಾಯ್ತಾ, ಒಂದು ಹಿಸ್ಟ್ರಿ, ಇದು ಹೇಗೆ ಬಂತು ಅಂತಕ್ಕಂಥದ್ದು ಗೊತ್ತಾಯಿತು. ಅದರ ಜೊತೆಗೆ ಫ್ಯಾಕ್ಚುಯಲ್ ಇನ್ಫಾರ್ಮೇಷನ್ನು ಸಹ ನಿಮಗೆ ಸಿಕ್ತು. ದಿನೇಶ್ ಗೋಸ್ವಾಮಿ ಕಮಿಟಿ ಅಂತಂತಂದರೆ ನೀವೇನು ಹೇಳ್ತೀರಾ, ಯಾವುದರ ಕುರಿತಾಗಿ? ಎಲೆಕ್ಟೋರಲ್ ರಿಫಾರ್ಮ್ಸ್ಗಳ ಕುರಿತಾಗಿ. ಸೊ ಅದನ್ನು ನೆನಪಲ್ಲಿಟ್ಕೊಳ್ಬೇಕು. ಸೊ ಇದು ನಿಮ್ಗೆ ನೋಡಿ ಮೇನ್ಸಿಗೂ ಹೆಲ್ಪ್ ಆಗುವಂಥದ್ದು ದಿನೇಶ್ ಗೋಸ್ವಾಮಿ ಕಮಿಟಿ ಮತ್ತು ಲಾ ಕಮಿಷನಿನ 255ನೇ ರಿಪೋರ್ಟ್. ಸೊ ಇವೆಲ್ಲ ಈ ಎರಡು ಪರ್ಟಿಕ್ಯುಲರ್ಲಿ ಏನು ಹೇಳ್ತದೆ ಅಂತಂದರೆ ನಮ್ಮ ಚುನಾವಣಾ ಅಧಿಕಾರಿಗಳನ್ನು ಒಂದು ಕಮಿಟಿ ಚೂಸ್ ಮಾಡಬೇಕು. ಆ ಕಮಿಟಿಯಲ್ಲಿ ಯಾರ್ಯಾರು ಇರಬೇಕು ಅಂದರೆ ನಮ್ಮ ಇರಬೇಕು, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಇರಬೇಕು, ಆಪೋಸಿಷನಿನ ಲೀಡರ್ ಇರಬೇಕು, ಲೀಡರ್ ಆಫ್ ಆಪೋಸಿಷನ್ ಇರಬೇಕು. ಈ 3 ಜನ ಪ್ರಮುಖವಾಗಿ ಇರಬೇಕು ಅಂತಕ್ಕಂಥದ್ದನ್ನು ಈ ಒಂದು ದಿನೇಶ್ ಗೋಸ್ವಾಮಿ ಕಮಿಟಿ ಮತ್ತು ಎಲೆಕ್ಟರಲ್ ಲಾ ಕಮಿಷನ್ನ ರಿಪೋರ್ಟ್ಗಳು ಸಜೆಸ್ಟ್ ಮಾಡ್ತವೆ. ಅದರ ಪ್ರಕಾರನೇ ಸುಪ್ರೀಂ ಕೋರ್ಟು ಸಹ ರೆಕಮೆಂಡ್ ಮಾಡ್ತು ತನ್ನ ಆರ್ಟಿಕಲ್ 142ರ ಅಡಿಯಲ್ಲಿ. ಆರ್ಟಿಕಲ್ 142 ಏನು ಹೇಳ್ತಾ ಇದೆ ಅಂತಂದರೆ ಸುಪ್ರೀಂ ಕೋರ್ಟ್ ಯಾವುದೇ ಒಂದು ಆ್ಯಕ್ಷನನ್ನು ತಗೊಳ್ಬಹುದು ಟು ಮೇಕ್ ಶ್ಯೂರ್ ಇಟ್ ಈಸ್ ಗಿವಿಂಗ್ ಕಂಪ್ಲೀಟ್ ಜಸ್ಟಿಸ್. ಓಕೆನಾ? ಅಂದರೆ ಸಂಪೂರ್ಣ ನ್ಯಾಯವನ್ನು ಒದಗಿಸಲಿಕ್ಕೆ ನಮ್ಮ ಸರ್ವೋಚ್ಚ ನ್ಯಾಯಾಲಯ ಯಾವುದೇ ಆದಂತಹ ಒಂದು ಕಾರ್ಯವನ್ನು ಸಹ ತಗೊಳ್ಬಹುದು. ಈ ಒಂದು ಆರ್ಟಿಕಲ್ 142ರ ಅಡಿಯಲ್ಲಿ ಸುಪ್ರೀಂ ಕೋರ್ಟ್ ಏನು ಹೇಳ್ತು ಅಂತಂದರೆ, ಸರಿ ಇವಾಗಲಿಂದ ಚೀಫ್ ಎಲೆಕ್ಷನ್ ಕಮಿಷನರ್ ಮತ್ತು ಇಲೆಕ್ಷನ್ ಕಮಿಷನರ್ಗಳನ್ನು ಅಪಾಯಿಂಟ್ ಮಾಡಲಿಕ್ಕೆ ನಾವು ಕಮಿಟಿಯನ್ನೇ ಬಳಸಬೇಕು. ಇದು ಕೇವಲ ಎಕ್ಸಿಕ್ಯೂಟಿವ್ ಥಿಂಗ್ಸ್ ಆಗಿ ಉಳ್ಕೊಳ್ಬಾರ್ದು ಅಲ್ವಾ. ಈ ಕಮಿಟಿಯಲ್ಲಿ
ಪ್ರೈಮ್ ಮಿನಿಸ್ಟರ್ ಪ್ರಧಾನಮಂತ್ರಿ ಇರಬೇಕು, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಇರಬೇಕು ಮತ್ತು ಲೀಡರ್ ಆಫ್ ಅಪೋಸಿಷನ್ ಪಾರ್ಟಿ ಇರಬೇಕು. ಈ ಒಂದು ಕಮಿಟಿ ಎಲ್ಲಿಯವರೆಗೂ ಇರ್ತದೆ ಅಂತಂದರೆ ನಮ್ಮ ಪಾರ್ಲಿಮೆಂಟು ಒಂದು ಲಾವನ್ನು ತರುವವರೆಗೂ ಇದೇ ನಮ್ಮ ಎಕ್ಸಿಸ್ಟೆನ್ಸಲ್ಲಿ ಇರುವಂತಹದ್ದು ಅಂತ ಹೇಳಿ ಸುಪ್ರೀಂ ಕೋರ್ಟ್ 2023 ಏಪ್ರಿಲಲ್ಲಿ ಹೇಳ್ತು. ಆಯ್ತಲ್ವಾ? ಆದ್ದರಿಂದ ಈ ಸರ್ಕಾರ ಏನು ಮಾಡ್ತು, ಹೊಸ ಲಾವನ್ನು ತಂತು. ಈ ಹೊಸ ಲಾದಲ್ಲಿ ಸ್ಲೈಟ್ಲಿ ಚೇಂಜ್ ಮಾಡಿಬಿಟ್ಟಿದ್ದಾರೆ. ಸ್ಲೈಟ್ಲಿ ಅಲ್ಲ, ಅದು ಆ್ಯಕ್ಚುಲಿ ದೊಡ್ಡ ಚೇಂಜ್ ಅಂತಲೇ ನಾವು ಹೇಳಬಹುದು. ನೋಡಿ, ಪ್ರೈಮ್ ಮಿನಿಸ್ಟರು, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಮತ್ತು ಲೀಡರ್ ಆಫ್ ಅಪೋಸಿಷನ್ ಇದ್ದಿದ್ರೆ ಅದು ಒಂದು ಟ್ರಾನ್ಸ್ಪರೆಂಟ್ ಮೆಕ್ಯಾನಿಸಮ್. ಇದರಲ್ಲಿ ಏನೂ ಕರಪ್ಷನ್ ಇರೋದಿಲ್ಲ, ಅಥವಾ ಇಲ್ಲಿ ನಡೆಯುವಂತಹ ಒಂದು ಪ್ರೋಸೆಸ್ ಏನಿದೆ ಅದು ಅನ್ಬಯಾಸ್ಡ್ ಆಗಿ ನಡೀತಾ ಇದೆ ಅಂತ ಹೇಳಬಹುದು. ಬಟ್ ಇತ್ತೀಚೆಗೆ ಅವ್ರು ಕೊಟ್ಟಿರ್ತಕ್ಕಂತಹ ಹೊಸ ಕಾನೂನಿನಲ್ಲಿ ಏನು ಹೇಳ್ತಾ ಇದೆ ಅಂತಂತಂದರೆ, ನಮ್ಮ ಚೀಫ್ ಎಲೆಕ್ಷನ್ ಕಮಿಷನರ್ ಮತ್ತು ಇಲೆಕ್ಷನ್ ಕಮಿಷನರ್ಗಳನ್ನು ನಾವು ಎಲ್ಲಿಂದ ತಗೊಳ್ಬಹುದು ಅಥವಾ ಯಾವ ಒಂದು ಕಮ್ಯುನಿಟಿಯಿಂದ ತಗೊಳ್ಬಹುದು ಅಂತಂದರೆ, ನಮ್ಮ ರ್ಯಾಂಕ್ ಆಫ್ ಸೆಕ್ರೆಟರಿ ಆಫ್ ಗವರ್ನಮೆಂಟ್ ಆಫ್ ಇಂಡಿಯಾ, ಈ ಒಂದು ಇಕ್ವಿವಾಲೆಂಟ್ ರ್ಯಾಂಕಲ್ಲಿ ಇರ್ತಕ್ಕಂಥವರನ್ನು ಮಾತ್ರ ನಾವು ಚೀಫ್ ಎಲೆಕ್ಷನ್ ಕಮಿಷನರ್ ಅಥವಾ ಎಲೆಕ್ಷನ್ ಕಮಿಷನರ್ ಆಗಿ ತಗೊಳ್ಬಹುದು ಅಂತಕ್ಕಂಥದ್ದು ಒಂದು ಫ್ಯಾಕ್ಟನ್ನು ಹೇಳ್ತದೆ. ಇನ್ನೊಂದು ಫ್ಯಾಕ್ಟ್ ಏನು ಹೇಳ್ತಾ ಇದೆ ಅಂತಂದರೆ, ಇವರನ್ನು ಇಲೆಕ್ಟ್ ಮಾಡಲಿಕ್ಕೆ ಒಂದು ಸರ್ಚ್ ಕಮಿಟಿಯನ್ನು ಮಿನಿಸ್ಟರ್ ಆಫ್ ಲಾ ಅಂಡ್ ಜಸ್ಟಿಸ್ ಎಸ್ಟಾಬ್ಲಿಷ್ ಮಾಡಬೇಕು. ಆಯಿತಾ? ಕಾನೂನು ಮಂತ್ರಿಗಳು ಒಂದು ಸರ್ಚ್ ಕಮಿಟಿಯನ್ನು ನಿರ್ಮಾಣ ಮಾಡಬೇಕು. ಈ ಸರ್ಚ್ ಕಮಿಟಿಯಲ್ಲಿ 5 ಜನರನ್ನು ಅವರು ನೀಡುವಂತಹದ್ದು ಸೆಲೆಕ್ಷನ್ ಕಮಿಟಿಗೆ ಅಂತ. ಆಯಿತಾ? ಯಾರು? ಮಿನಿಸ್ಟರ್ ಆಫ್ ಲಾ ಅಂಡ್ ಜಸ್ಟಿಸ್ ಕೊಡುವಂತಹದ್ದು. ಈ 5 ಜನರಲ್ಲಿ ಇವ್ರು ಚೂಸ್ ಮಾಡಬೇಕು. ಆಯಿತಾ? ಯಾರು? ಸರ್ಚ್ ಕಮಿಟಿಯವರು ಇನ್ನು ಚೀಫ್ ಎಲೆಕ್ಷನ್ ಕಮಿಷನರ್ ಮತ್ತು ಇಲೆಕ್ಷನ್ ಕಮಿಷನರ್ಸನ್ನು ಚೂಸ್ ಮಾಡಬೇಕಾಗಿರುವಂತಹದ್ದು. ಆಯಿತಾ? ಈ ಕಮಿಟಿಯಲ್ಲಿ ಯಾರ್ಯಾರು ಇರ್ತಾರೆ ನೋಡಿ, ಪ್ರೈಮ್ ಮಿನಿಸ್ಟರ್ ಇರ್ತಾರೆ, ಲೀಡರ್ ಆಫ್ ಅಪೋಸಿಷನ್ ಇರ್ತಾರೆ ಮತ್ತು ಯೂನಿಯನ್ ಕ್ಯಾಬಿನೆಟ್ ಮಿನಿಸ್ಟರ್ ಇರುವಂತಹದ್ದು. ನೋಡಿ, ಇಲ್ಲಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಇಲ್ಲವೇ ಇಲ್ಲ. ಲೀಡರ್ ಆಫ್ ಅಪೋಸಿಷನ್ ಅಂತಕ್ಕಂಥವರು ಸದ್ಯಕ್ಕೆ ಪ್ರಮುಖವಾಗಿ ಯಾರೂ ಇಲ್ಲ ನಮ್ಮ ಲೋಕಸಭೆಯಲ್ಲಿ. ಆದ್ದರಿಂದ ಇದೆರಡೂ ಪ್ರಾಬ್ಲಮೆಟಿಕ್ ಆಗ್ತದೆ. ಮತ್ತು ನೋಡಿ, ಪ್ರೈಮ್ ಮಿನಿಸ್ಟರು ಮತ್ತು ಮಿನಿಸ್ಟರ್ ಆಫ್ ಹಿಸ್ ಚಾಯ್ಸ್ ಅಂತಂತಂದ್ರೆ ಎನಿ ಕ್ಯಾಬಿನೆಟ್ ಮಿನಿಸ್ಟರ್ ನಾಮಿನೇಟೆಡ್ ಬೈ ಪ್ರೈಮ್ ಮಿನಿಸ್ಟರ್ ಅಂತಂದರೆ 2-1 ಅಂತಕ್ಕಂಥ ಕ್ಲಿಯರ್ ಮೆಜಾರಿಟಿ ಆಲ್ರೆಡಿ ಸಿಕ್ಬಿಡುತ್ತಲ್ವಾ. ಸೊ ಇಲ್ಲಿ ನೋಡಿ, ಫಸ್ಟಿಗೆ ಸುಪ್ರೀಂ ಕೋರ್ಟ್ ಹೇಳಿತ್ತು, ಯಾವುದೇ ಡಿಸಿಷನ್ ತೊಗೊಂಡ್ರು ಇಂಡಿಪೆಂಡೆನ್ಸ್ ಆಫ್ ದಿ ಇಲೆಕ್ಷನ್ ಕಮಿಷನ್ ಶುಡ್ ಬಿ ಮೇಂಟೈನ್ಡ್. ಅದರ ಒಂದು ಸ್ವಾತಂತ್ರ್ಯತೆ, ಅದರ ಒಂದು ಅನ್ಬಯಾಸ್ ನೇಚರನ್ನು ನಾವು ಪ್ರೊಟೆಕ್ಟ್ ಮಾಡಲೇಬೇಕು ಅಂತಕ್ಕಂಥದ್ದು ಹೇಳಿತ್ತು ಅಲ್ವಾ. ಬಟ್ ಹೀಗೆ ಮಾಡಿದ್ರಿಂದ ಏನಾಗ್ತಾ ಇದೆ, ನಮ್ಮ ಇಲೆಕ್ಷನ್ ಕಮಿಷನಿನ ಒಂದು ಪೂರ್ತಿ ಕ್ರೆಡಿಬಿಲಿಟಿಯನ್ನೇ ಕ್ವೆಶ್ಚನ್ ಮಾಡಲಿಕ್ಕೆ ಆಗುವಂತಹದ್ದು. ಆದ್ದರಿಂದ ಇದನ್ನು ಮಾಡುವುದು ಸರಿ ಇಲ್ಲ. ಇಟ್ ಈಸ್ ನಾಟ್ ಅ ವೆಲ್ಕಮ್ ಸ್ಟೆಪ್ ಅಂತಕ್ಕಂಥದ್ದನ್ನು ನಾವು ಹೇಳಬೇಕು ಅಲ್ವಾ. ಅಲ್ಲಿ ಚೀಫ್ ಜಸ್ಟಿಸನ್ನು ಇನ್ಕ್ಲೂಡ್ ಮಾಡಬಹುದಿತ್ತಲ್ವಾ, ಯಾಕೆ ಮಾಡಿಲ್ಲ ಅದನ್ನು ಸರ್ಕಾರಕ್ಕೆ ನಾವು ಕೇಳಬೇಕು. ಸೊ ಆಯ್ತಪ್ಪ, ಇದು ನಮ್ಮ ಭಾರತದಲ್ಲಿ ನಾವು ತಂದಿರತಕ್ಕಂಥ ಕಾನೂನು. ಪ್ರಪಂಚದಾದ್ಯಂತ ಕಾನೂನುಗಳು ಏನೇನು ಹೇಳ್ತಾ ಇದೆ ನೋಡಿ. ಪ್ರಪಂಚದಾದ್ಯಂತನೂ ವಿವಿಧವಾಗಿರ್ತಕ್ಕಂಥ ಕಾನೂನುಗಳಿವೆ. ಸೌತ್ ಆಫ್ರಿಕಾದಲ್ಲಿ ಏನಿದೆ ಅಂತಂತಂದರೆ, ನಮ್ಮ ಕಾನ್ಸ್ಟಿಟ್ಯೂಷನಲ್ ಕೋರ್ಟ್, ಅಲ್ಲಿರ್ತಕ್ಕಂತಹ ಒಂದು ಕಾನ್ಸ್ಟಿಟ್ಯೂಷನಲ್ ಕೋರ್ಟ್ ಏನಿದೆ, ನ್ಯಾಯಾಲಯದ ಪ್ರೆಸಿಡೆಂಟೇ ಅಲ್ಲಿ ಚೂಸ್ ಮಾಡುವಂತಹದ್ದು ಇಲೆಕ್ಷನ್ ಕಮಿಷನರನ್ನು. ಆಯಿತಾ? ಎಲ್ಲಿಂದ? ರೆಪ್ರೆಸೆಂಟೇಟಿವ್ಸ್ ಆಫ್ ಹ್ಯೂಮನ್ ರೈಟ್ ಕೋರ್ಟ್ಸ್ ಮತ್ತು ಜೆಂಡರ್ ಇಕ್ವಾಲಿಟಿಯಿಂದನೇ ಅವರಿಬ್ಬರ ಸಹಾಯದಿಂದ ನಮ್ಮ ಕಾನ್ಸ್ಟಿಟ್ಯೂಷನಲ್ ಕೋರ್ಟ್, ಸೌತ್ ಆಫ್ರಿಕಾದ ಕಾನ್ಸ್ಟಿಟ್ಯೂಷನಲ್ ಕೋರ್ಟ್ ಅಥವಾ ಸಾಂವಿಧಾನಿಕ ನ್ಯಾಯಾಲಯಗಳ ಪ್ರೆಸಿಡೆಂಟ್ಗಳೇ ಚೂಸ್ ಮಾಡುವಂಥದ್ದು. ಇನ್ನು ಬ್ರಿಟನ್ನಲ್ಲಿ ಹೇಗೆ ನಡೀತದ ಅಂತಂತಂದರೆ, ಹೌಸ್ ಆಫ್ ಕಾಮನ್ಸ್ ಏನಿದೆ, ಇನ್ನು ಲೋವರ್ ಹೌಸ್ ಅಂತ ನಾವು ಕರಿತೇವಲ್ವಾ, ಆ ಹೌಸ್ ಆಫ್ ಕಾಮನ್ನು ಒಂದು ಕ್ಯಾಂಡಿಡೇಟನ್ನು ಅಪ್ರೂವ್ ಮಾಡುವಂತಹದ್ದು. ಇಲ್ಲಿ ನೋಡಿ, ಪೂರ್ತಿ ಇಟ್ ಈಸ್ ಅ ಲೆಜಿಸ್ಲೇಟಿವ್ ಫಂಕ್ಷನ್ ಹಿಯರ್. ಯಾಕೆ ನೋಡಿ, ಡೆಮೊಕ್ರೆಟಿಕ್ ಮ್ಯಾಂಡೇಟಲ್ಲಿ ಟ್ರಾನ್ಸ್ಪರೆಂಟ್ ಪ್ರೊಸೀಜರ್ ಆಗುವಂಥದ್ದು. ಈವನ್ ಎಲ್ಲಿ ಅಮೇರಿಕಾದಲ್ಲೂ ಸಹ ಅಲ್ಲಿನ ರಾಷ್ಟ್ರಪತಿ ಫಸ್ಟ್ ಅವರನ್ನು ಅಪಾಯಿಂಟ್ ಮಾಡ್ತಾರೆ, ಅದನ್ನು ಅಪ್ರೂವ್ ಮಾಡುವಂತಹದ್ದು ಅಲ್ಲಿನ ಸೆನೆಟ್. ಸೊ ಎಲ್ಲಾದರೂ ಆಗಲಿ ಈದರ್ ಜುಡಿಷರಿ ಇನ್ವಾಲ್ವ್ ಆಗಿದೆ ಅಥವಾ ಲೆಜಿಸ್ಲೇಚರ್ ಇನ್ವಾಲ್ವ್ ಆಗಿರುವಂತಹದ್ದು ಅಪಾಯಿಂಟ್ಮೆಂಟ್ ಆಫ್ ಇಲೆಕ್ಷನ್ ಕಮಿಷನಲ್ಲಿ. ಆದರೆ ಭಾರತದಲ್ಲಿ ಜುಡಿಷರಿಯ ಇನ್ವಾಲ್ವ್ಮೆಂಟು ಇಲ್ಲ, ಲೆಜಿಸ್ಲೇಚರಿನ ಇನ್ವಾಲ್ವ್ಮೆಂಟು ಇಲ್ಲ, ಬರೀ ಎಕ್ಸಿಕ್ಯೂಟಿವ್ನಲ್ಲಿ ಆಗಿರುವಂಥದ್ದು. ಯಾಕೆ? ಲೀಡರ್ ಆಫ್ ಅಪೋಸಿಷನ್ ಒಬ್ಬರ ಒಂದು ಅಪೋಸಿಷನ್ನಿಂದ ವೋಟ್ ಮ್ಯಾಟರ್ ಆಗೋದಿಲ್ಲ. ಮತ್ತು ನೋಡಿ, ಈ ಆ್ಯಕ್ಟ್ ಪಾಸ್ ಮಾಡುವಾಗಲೂ ಸಹ ನಮ್ಮ ಲೆಜಿಸ್ಲೇಚರಿನಲ್ಲಿ ಅನೇಕ ಆಪೋಸಿಷನ್ MPs ಏನಿದ್ದಾರೆ ಅವರು ಸಸ್ಪೆಂಡ್ ಆಗಿದ್ದರು. ಆದ್ದರಿಂದ ಬಿಲ್ಲು ಸಹ ಪ್ರಾಪರ್ ಸ್ಕ್ರೂಟಿನಿಯನ್ನು ಒಳಪಟ್ಟಿಲ್ಲ ಅಂತಕ್ಕಂಥದ್ದನ್ನು ನಾವು ಕನ್ಸರ್ನ್ಸಲ್ಲಿ ನಾವು ರೇಸ್ ಮಾಡಬಹುದು. ಓಕೆನಾ? ಸೊ ಇದು ಈ ಒಂದು ಬಿಲ್ಲಿನ ಕುರಿತಾಗಿ ಸರಿ ಅಲ್ವಾ.
ನೋಡಿ ಈ ಆರ್ಟಿಕಲನ್ನು ಬರೆದಿರುವಂಥದ್ದು ಫಾರ್ಮರ್ IAS ಆಫೀಸರ್ ಆಯಿತಾ. ಆದ್ದರಿಂದ ಸೊ ವಿ ಕ್ಯಾನ್ ಟ್ರಸ್ಟ್ ದೇರ್ ಒಪಿನಿಯನ್ ಆ್ಯಂಡ್ ಡೆಫಿನೆಟ್ಲಿ ವಿ ಕ್ಯಾನ್ ಹ್ಯಾವ್ ಅ ಸೇಮ್ ಒಪಿನಿಯನ್ ಆಸ್ ವೆಲ್. ಓಕೆಲಾ. ಸೊ ಇದು ನಮ್ಮ ಚೀಫ್ ಇಲೆಕ್ಷನ್ ಕಮಿಷನರ್ ಮತ್ತು ಇಲೆಕ್ಷನ್ ಕಮಿಷನರ್ಸ್ ಅಪಾಯಿಂಟ್ಮೆಂಟ್ ಕಂಡೀಷನ್ಸ್ ಆಫ್ ಆಫೀಸ್ ಟರ್ಮ್ಸ್ ಆಫ್ ಆಫೀಸಿನ ಬಿಲ್ಲಿನ ಕುರಿತಾಗಿರ್ತಕ್ಕಂಥ ಇನ್ಫಾರ್ಮೇಷನ್. ನೆಕ್ಸ್ಟ್ ನೋಡಿ, ರ್ಯಾಂಪ್ ಸ್ಕೀಮ್ ಅಂತಕ್ಕಂತಹದ್ದು ಒಂದು ಟಾಪಿಕಲ್ಲಿದೆ. ಏನು ರ್ಯಾಂಪ್ ಸ್ಕೀಮ್ ಅಂತಕ್ಕಂಥದ್ದು ಅಂತ ನಾವು ನೋಡೋಣ. ಇದು ಪ್ರಿಲಿಮ್ಸ್ನಲ್ಲಿ ಕರೆಂಟ್ ಇವೆಂಟ್ಸ್ ಆಫ್ ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್ಗೆ ಸಂಬಂಧಿಸಿರುವಂತಹದ್ದು. ಮತ್ತು ಮೇನ್ಸ್ನಲ್ಲಿ ಇದನ್ನು ನೀವೇನು ಮಾಡಬಹುದು ಅಂತಂತಂದರೆ ಸೋಷಲ್ ಇಶ್ಯೂಸ್ ಮತ್ತು ಸೋಷಲ್ ಜಸ್ಟಿಸಲ್ಲಿ ವಲ್ನರೇಬಲ್ ಸೆಕ್ಷನ್ಸಿಗೆ ನಾವು ಬಳಸುವಂತಹದ್ದು. ವಲ್ನರೇಬಲ್ ಸೆಕ್ಷನ್ಸಿಗೂ ಬಳಸಬಹುದು. ಅದೇ ರೀತಿಯಾಗಿ ನಮಗೆ MSMEs ಇಂಡಸ್ಟ್ರೀಸಲ್ಲಿ ಎಕಾನಾಮಿಕ್ಸಿಗೆ GS3 ಪಾರ್ಟಲ್ಲೂ ಸಹ ಇದು ಬರಬಹುದು, ಸಹಾಯಕವಾಗಬಹುದು. ಓಕೆನಾ. ಮೇನ್ಲಿ ಇದು ಇಂಪಾರ್ಟೆಂಟ್ ಆಗುವಂಥದ್ದು ಪ್ರಿಲಿಮ್ಸ್. ನೀವು ಇದನ್ನು ಎಕ್ಸಾಂಪಲ್ ಆಗಿ ನಮ್ಮ ಮೇನ್ಸ್ ಆನ್ಸರ್ಸಲ್ಲಿ ಬಳಸಬಹುದು ಆಯಿತಾ. ರ್ಯಾಂಪ್ ಅಂತಂತಂದರೆ ಏನು ಅಂತ ಫಸ್ಟ್ ನಾವು ನೋಡೋಣ. ರಿಜುವಿನೇಷನ್, ಆಕ್ಸಿಲರೇಷನ್ ಆ್ಯಂಡ್ ಮಿಟಿಗೇಷನ್ ಆಫ್ ಪ್ಯಾಂಡಮಿಕ್ ಆಯಿತಾ. ರಿಜುವಿನೇಷನ್, ಆಕ್ಸಿಲರೇಷನ್, ಮಿಟಿಗೇಷನ್ ಆಫ್ ಪ್ಯಾಂಡಮಿಕ್ ಪ್ರೋಗ್ರಾಮ್, ರ್ಯಾಂಪ್ ಪ್ರೋಗ್ರಾಮ್ ಅಂತಕ್ಕಂಥದ್ದು. ಈ ಒಂದು ಪ್ರೋಗ್ರಾಮಿನ ಅಡಿಯಲ್ಲಿ 3 ಸಬ್ ಸ್ಕೀಮ್ಗಳನ್ನು ನಮ್ಮ ಏನು ಮಿನಿಸ್ಟ್ರಿಗಳು ಏನು ಮಾಡಿದ್ರು, ಇಂಪ್ಲಿಮೆಂಟ್ ಮಾಡಿದರು. ಮೋಸ್ಟ್ಲಿ ಈ ಒಂದು 3 ಸ್ಕೀಮ್ಗಳೇನಿದೆ ಇವುಗಳು ಯಾರಿಗೆ ಸಹಾಯಕರವಾಗಿವೆ ಅಂತಂದರೆ ನಮ್ಮ MSMEಗಳಿಗೆ ಅಂತಂದರೆ ಕಿರು, ಸಣ್ಣ ಹಾಗೂ ಮಧ್ಯಮ ಉದ್ಯಮಗಳೇನಿದೆ, ಮೈಕ್ರೋ, ಸ್ಮಾಲ್ ಆ್ಯಂಡ್ ಮೀಡಿಯಂ ಎಂಟರ್ಪ್ರೈಸಸ್ ಏನಿದೆ ಅಲ್ವಾ. ಸೊ ಈ ಕಿರು, ಸಣ್ಣ ಹಾಗೂ ಮಧ್ಯಮ ಉದ್ಯಮಗಳಿಗೆ ಸಹಾಯವಾಗುವಂತೆ 3 ಸ್ಕೀಮ್ಗಳನ್ನು ಇವರು ತಂದಿದ್ದಾರೆ. ಸೊ ಫಸ್ಟ್ ಸ್ಕೀಮ್ ಏನು ಅಂತಂತಂದರೆ MSME ಗ್ರೀನ್ ಇನ್ವೆಸ್ಟ್ಮೆಂಟ್ ಫಿನಾನ್ಸಿಂಗ್ ಫಾರ್ ಟ್ರಾನ್ಸ್ಫಾರ್ಮೇಷನ್ ಸ್ಕೀಮ್. ನೋಡಿ, ಗ್ರೀನ್ ಇನ್ವೆಸ್ಟ್ಮೆಂಟ್ ಫಿನಾನ್ಸಿಂಗ್ ಫಾರ್ ಟ್ರಾನ್ಸ್ಫಾರ್ಮೇಷನ್ ಹೆಸರೇ ಹೇಳ್ತದೆ, ನೆನ್ಪಿಟ್ಕೊಳ್ಳಿ. ಇದನ್ನು MSE ಗಿಫ್ಟ್ ಅಂತಲೂ ಕರಿತೀವಿ ಶಾರ್ಟ್ ಫಾರ್ಮಲ್ಲಿ. ಅದೇ ರೀತಿಯಾಗಿ MSE ಸ್ಕೀಮ್ ಫಾರ್ ಪ್ರಮೋಷನ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಇನ್ ಸರ್ಕ್ಯುಲಾರ್ ಇಕಾನಮಿ. ಸರ್ಕ್ಯುಲಾರ್ ಇಕಾನಮಿ ಅಂತಂದರೆ ರೀಸೈಕಲ್, ರಿಯೂಸ್ ಮಾಡುವಂತಹದ್ದು. ಸೊ ಇದನ್ನು ನಾವು MSE ಸ್ಪೈಸ್ ಸ್ಕೀಮ್ ಅಂತ ಕರಿತೀವಿ. ಅದೇ ರೀತಿ MSE ಸ್ಕೀಮ್ ಫಾರ್ ಆನ್ಲೈನ್ ಡಿಸ್ಪ್ಯೂಟ್ ರೆಸಲ್ಯೂಷನ್ ಫಾರ್ ಡಿಲೇಡ್ ಪೇಮೆಂಟ್ಸ್. 3 ಸಹ MSMEಗೆ ಹೇಗೆ ಸಹಾಯಕರವಾಗಿದೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ನೋಡೋಣ. MSE ಗಿಫ್ಟ್ ಏನಿದೆ ನೋಡಿ, ಇದು ಗ್ರೀನ್ ಇನ್ವೆಸ್ಟ್ಮೆಂಟ್ ಅಂತ ನಾನು ಹೇಳಿದ್ವಲ್ಲ. ಸೊ ಗ್ರೀನ್ ಇನ್ವೆಸ್ಟ್ಮೆಂಟ್ ಮತ್ತು MSMEಗಳ ಆರ್ಥಿಕ ಸಹಾಯಕ್ಕೆ ಬರುವಂತಹದ್ದು ಆಯಿತಾ. ಗ್ರೀನ್ ಇನ್ವೆಸ್ಟ್ಮೆಂಟ್ ಅಂತಂದರೆ ಏನು? ಗ್ರೀನ್ ಇನ್ವೆಸ್ಟ್ಮೆಂಟ್ ಅಂತಂದರೆ ಎನ್ವಿರಾನ್ಮೆಂಟಲಿ ಸಸ್ಟೈನೇಬಲ್ ಅಥವಾ ಪರಿಸರಕ್ಕೆ ಹಾನಿ ಆಗದೇ ಇರುವಂತಹ ಪ್ರಾಡಕ್ಟ್ಗಳನ್ನು ತರಲಿಕ್ಕೆ ಇನ್ವೆಸ್ಟ್ ಮಾಡುವಂಥದ್ದು ಗ್ರೀನ್ ಇನ್ವೆಸ್ಟ್ಮೆಂಟ್ ಅಂತ ಕರಿತೀವಿ. ಸೊ MSE ಗಿಫ್ಟ್ ಅಂತಂದರೆ ಗ್ರೀನ್ ಇನ್ವೆಸ್ಟ್ಮೆಂಟ್ ಮತ್ತು ಆರ್ಥಿಕತೆಯನ್ನು ಪ್ರೊವೈಡ್ ಮಾಡುವುದು ಅಥವಾ ಲೋನ್ಸನ್ನು ಪ್ರೊವೈಡ್ ಮಾಡುವುದು ಯಾರಿಗೆ? MSMEಗಳಿಗೆ. ಸ್ಪೈಸ್ ಸ್ಕೀಮ್ ಏನಿದೆ ಅದು ಸರ್ಕ್ಯುಲರ್ ಇಕಾನಮಿಯನ್ನು ಪ್ರಮೋಟ್ ಮಾಡ್ತದೆ. ಸರ್ಕ್ಯುಲರ್ ಇಕಾನಮಿ ಅಂತಂದ್ರೇನು, ಒಂದು ಪರ್ಟಿಕ್ಯುಲರ್ ಥಿಂಗನ್ನು ಯೂಸ್ ಮಾಡಿದ ನಂತರ ಅದನ್ನು ರೀಯೂಸ್ ಮಾಡುವಂತಹದ್ದು ಅಥವಾ ಮತ್ತೆ ರೀಸೈಕಲ್ ಮಾಡುವಂಥದ್ದು. ಸೊ ಇದು ಒಂದು ಸೈಕಲ್ ಅಲ್ವಾ. ಸೊ ಈ ಸರ್ಕ್ಯುಲರ್ ಇಕಾನಮಿಯನ್ನು ಪ್ರಮೋಟ್ ಮಾಡಲಿಕ್ಕೆ ಎಲ್ಲಿ MSMEಯಲ್ಲಿ ಟು ಎನ್ಕರೇಜ್ ಸಸ್ಟೈನೇಬಲ್ ಪ್ರಾಕ್ಟೀಸಸ್ ಅಂತ. ಅದೇ ರೀತಿ ಆನ್ಲೈನ್ ಡಿಸ್ಪ್ಯೂಟ್ ರೆಸಲ್ಯೂಷನ್ ಫಾರ್ ಡಿಲೇಡ್ ಪೇಮೆಂಟ್ಸ್ ಹೆಸರೇ ಹೇಳ್ತಾ ಅದಲ್ವಾ. ತಡವಾಗಿ ಅವರಿಗೆ ಪೇಮೆಂಟ್ಸ್ಗಳು ಬಂದಲ್ಲಿ ಅವುಗಳನ್ನು ನಾವು ಆನ್ಲೈನಲ್ಲಿ ಈ ಒಂದು ಡಿಸ್ಪ್ಯೂಟ್ಗಳನ್ನು ರಿಸಾಲ್ವ್ ಮಾಡಲಿಕ್ಕೆ MSE ಸ್ಕೀಮ್ ಆನ್ ಆನ್ಲೈನ್ ಡಿಸ್ಪ್ಯೂಟ್ ರೆಸಲ್ಯೂಷನ್. ನೋಡಿ, MSMEಸಿಗೋಸ್ಕರ ಸ್ಕೀಮ್ಗಳು ಏನೇನಿವೆ ಅಂತಕ್ಕಂಥದ್ದನ್ನು ಇವತ್ತೇ ಒಂದು ಸರಿ ನೋಟ್ ಮಾಡ್ಕೊಳ್ಳಿ. ಅದರೊಟ್ಟಿಗೆ ಹೊಸ ಎಡಿಷನ್ಸನ್ನು ಇವುಗಳನ್ನು ಆ್ಯಡ್ ಮಾಡಿ. ಓಕೆನಾ. ಅದು ನಿಮಗೆ ಸಹಾಯಕರವಾಗುವಂತಹದ್ದು. ಸರಿ ಅಲ್ವಾ. ನೆಕ್ಸ್ಟು ಇನ್ನು 2 ಚಿಕ್ಕ ಟಾಪಿಕ್ಗಳಿದೆ, ಅವುಗಳನ್ನು ನೋಡ್ಬಿಡೋಣ. ಪ್ರಾಜೆಕ್ಟ್ ಪ್ರಯಾಸ್. ಏನಿದು ಪ್ರಾಜೆಕ್ಟ್ ಪ್ರಯಾಸ್ ಅಂತ ನೋಡೋದಕ್ಕಿಂತ ಮುಂಚೆ ನೋಡಿ, ಅಗೇನ್ ನಮ್ಮ ಕರೆಂಟ್ ಇವೆಂಟ್ಸ್ ಆಫ್ ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್ಗೆ ಇದು ಡೈರೆಕ್ಟ್ಲಿ ರಿಲೆವೆಂಟ್ ಆಗುವಂಥದ್ದು. ಸೆಕೆಂಡ್ ಥಿಂಗ್ ಏನು ಅಂತಂದರೆ, ನಮ್ಮ ಇಂಟರ್ನ್ಯಾಷನಲ್ ರಿಲೇಷನ್ಸಲ್ಲಿ ಬೈಲ್ಯಾಟ್ರಲ್, ರೀಜನಲ್ ಮತ್ತು ಗ್ಲೋಬಲ್ ಗ್ರೂಪಿಂಗ್ಸ್ ಮತ್ತು ಅಗ್ರಿಮೆಂಟ್ಸ್. ನೋಡಿ, ಈ ಅಗ್ರಿಮೆಂಟ್ಗಳಲ್ಲಿ ಇದು ಡೈರೆಕ್ಟ್ಲಿ ರಿಲೆವೆಂಟ್ ಆಗ್ತದೆ. ಭಾರತಕ್ಕೆ ಸಂಬಂಧಿಸಿದ ಅಥವಾ ಭಾರತದ ಮೇಲೆ ಪರಿಣಾಮ ಬೀಳುವಂತಹ ಯಾವುದೇ ಬೈಲ್ಯಾಟ್ರಲ್, ರೀಜನಲ್ ಮತ್ತು ಗ್ಲೋಬಲ್ ಗ್ರೂಪಿಂಗ್ಗಳೇನಿದೆ ಅವುಗಳ ಕುರಿತಾಗಿರ್ತಕ್ಕಂಥ ಟಾಪಿಕ್. ಓಕೆನಾ. ಸೊ ನಮ್ಮ ವಿಶ್ವಸಂಸ್ಥೆಯ ಮೈಗ್ರೇಷನ್ ಏಜೆನ್ಸಿ ಇದೆ ಒಂದು, ಅದನ್ನು ನಾವು ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಫಾರ್ ಮೈಗ್ರೇಷನ್ ಅಥವಾ IOM ಅಂತ ಕರಿತೇವೆ. ಈ IOM ಏನಿದೆ ಅದು ಪ್ರಾಜೆಕ್ಟ್ ಪ್ರಯಾಸ್ ಅಂತಕ್ಕಂತಹ ಒಂದು ಹೊಸ ಒಂದು ಇನಿಷಿಯೇಟಿವನ್ನು ಪ್ರಾರಂಭಿಸಿದೆ. ಏನು ಪ್ರಾಜೆಕ್ಟ್ ಪ್ರಯಾಸ್ ಅಂತಂದರೆ ನೋಡೋಣ ಇವಾಗ. ನೋಡಿ, ಈ ಒಂದು ಯೋಜನೆ ಏನಿದೆ ಭಾರತೀಯ ಕಾರ್ಮಿಕರು ಮತ್ತು ವಿದ್ಯಾರ್ಥಿಗಳಿಗೆ ಆಯಿತಾ, ಭಾರತೀಯ ಕಾರ್ಮಿಕರು ಮತ್ತು ವಿದ್ಯಾರ್ಥಿಗಳ ಸುರಕ್ಷಿತ, ವ್ಯವಸ್ಥಿತ ಮತ್ತು ನಿಯಮಿತ ವಲಸೆಗಾರಿಕೆ ಯಾವುದ್ಯಾವುದು
ಸುರಕ್ಷಿತ, ವ್ಯವಸ್ಥಿತ ಹಾಗೂ ನಿಯಮಿತ ವಲಸೆಗಾರಿಕೆ ಮೈಗ್ರೇಷನನ್ನು ಎನ್ಶೋರ್ ಮಾಡಲಿಕ್ಕೆ ಇದು ಬಂದಿರತಕ್ಕಂಥ ಸ್ಕೀಮ್. ಇದನ್ನು ಇಂಟ್ರೊಡ್ಯೂಸ್ ಮಾಡಿದ್ಯಾರು? ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಫಾರ್ ಮೈಗ್ರೇಷನ್ ನಮ್ಮ ಎಕ್ಸ್ಟರ್ನಲ್ ಅಫೇರ್ ಮಿನಿಸ್ಟ್ರಿಯೊಂದಿಗೆ, ಅಂತಂದರೆ ವಿದೇಶಾಂಗ ವ್ಯವಹಾರ ಸಚಿವಾಲಯದೊಂದಿಗೆ ಇನಿಷಿಯೇಟ್ ಮಾಡಿರ್ತಕ್ಕಂತಹದ್ದು. ಆಯಿತಾ? ಸೊ ಪ್ರಯಾಸಿನ ಲಾಂಗ್ ಫಾರ್ಮ್ ಏನು ನೋಡಿ, ಪ್ರೊಮೋಟಿಂಗ್ ರೆಗ್ಯುಲರ್ ಆ್ಯಂಡ್ ಅಸಿಸ್ಟೆಡ್ ಮೈಗ್ರೇಷನ್ ಫಾರ್ ಯೂತ್ ಆ್ಯಂಡ್ ಸ್ಕಿಲ್ಡ್ ಪ್ರೊಫೆಷನಲ್ಸ್. ಹೆಸರೇ ಹೇಳ್ತದೆ, ಪ್ರಮೋಟಿಂಗ್ ರೆಗ್ಯುಲರ್ ಆ್ಯಂಡ್ ಅಸಿಸ್ಟೆಡ್ ಮೈಗ್ರೇಷನ್. ಇಲ್ಲಿ ಸೇಫ್, ಆರ್ಡರ್ಲಿ ಮತ್ತು ರೆಗ್ಯುಲರ್ ಮೈಗ್ರೇಷನನ್ನು ಎನ್ಶೋರ್ ಮಾಡುವಂತಹದ್ದು. ಕರೆಕ್ಟ್ ಅಲ್ಲ? ಸೇಫ್, ಆರ್ಡರ್ಲಿ ಮತ್ತು ರೆಗ್ಯುಲರ್ ಮೈಗ್ರೇಷನನ್ನು. ಮತ್ತು ಇದರಲ್ಲಿ ಏನಾಗ್ತಾ ಇದೆ ಅಂತಂದರೆ ಸ್ಟೇಟ್ ಲೆವೆಲಲ್ಲಿ, ಅಂತಂದರೆ ರಾಜ್ಯ ಸರ್ಕಾರಗಳಲ್ಲಿ ಇರ್ತಕ್ಕಂಥ ಇನಿಷಿಯೇಟಿವ್ಗಳನ್ನು ಜೊತೆಗೂಡಿಸ್ಕೊಂಡು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ಕೋಆರ್ಡಿನೇಷನನ್ನು ಬೆಟರ್ ಮಾಡಲಿಕ್ಕೂ ಇದು ಸಹಾಯಕಾರಿಯಾಗಿದೆ ಅಥವಾ ಇದು ಸಹಾಯ ಮಾಡುವಂತಹದ್ದು. ಅದೇ ರೀತಿ ಇದರಲ್ಲಿ ಮೈಗ್ರೇಷನಿನ ಟ್ರೆಂಡ್ ಏನು, ವಲಸೆಗಾರಿಕೆ ಎಷ್ಟಾಗ್ತಾ ಇದೆ, ಎಲ್ಲಿಂದ ಎಷ್ಟಾಗ್ತಾ ಇದೆ, ಮತ್ತು ಎಷ್ಟು ಜನ ವಾಪಸ್ ಬರ್ತಾ ಇದ್ದಾರೆ ಅದೆಲ್ಲನೂ ನೋಡುವಂಥದ್ದು, ಮತ್ತು ಯಾಕೆ ಆಗ್ತಾ ಇದೆ, ಮತ್ತು ವಲಸೆಗಾರರ ಅವಶ್ಯಕತೆಗಳೇನು ಅಂತಕ್ಕಂಥದ್ದನ್ನು ಎಲ್ಲವನ್ನು ಇಲ್ಲಿ ಅನಲೈಸ್ ಮಾಡಲಿಕ್ಕೆ, ರಿಸರ್ಚ್ ಮಾಡಲಿಕ್ಕೂ ಇದು ಸಹಾಯಕವಾಗಿದೆ. ಸೊ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಫಾರ್ ಮೈಗ್ರೇಷನ್ ಅಲಾಂಗ್ ವಿತ್ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಸ್ಟಾರ್ಟೆಡ್ ಪ್ರಾಜೆಕ್ಟ್ ಪ್ರಯಾಸ್. ನೋಡಿ, ಪ್ರಯಾಸ್ ಇದು ನಿಮಗೆ ತೋರಿಸಿದ ನೋಡಿದ ತಕ್ಷಣ ಏನು ಅನಿಸುತ್ತೆ? ಓಕೆ, ಇಂಡಿಯನ್ ಸ್ಕೀಮ್ ಇದು ಅಲ್ವಾ ಅಂತ ಅನಿಸ್ಬಿಡುತ್ತೆ. ಬಟ್ ಇಂಡಿಯನ್ ಸ್ಕೀಮೇ, ಇಂಡಿಯನ್ಸ್ಗೋಸ್ಕರನೇ ಸ್ಕೀಮು, ಆದರೆ ಎಲ್ಲಿಂದ? ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಫಾರ್ ಮೈಗ್ರೇಷನ್ ಅನ್ನೋದು. ಓಕೆ ಅಲ್ವಾ? ನೋಡಿ, ಯಾಕೆ ಈ ಪ್ರಯಾಸ್ ಸ್ಕೀಮ್ ಇಂಪಾರ್ಟೆಂಟ್ ಆಗ್ತದೆ ಅಂತಂದರೆ, ಭಾರತದ ಡಯಾಸ್ಪೊರಾ ಏನಿದೆ ಸರಿಸುಮಾರು 32 ಮಿಲಿಯನ್ ಇದೆ. ಬೇರೆ ಬೇರೆ ದೇಶಗಳಲ್ಲಿ ಭಾರತೀಯರು ಎಷ್ಟು ಜನ ಇದ್ದಾರೆ ಅಂದರೆ ಸರಿಸುಮಾರು 32 ಮಿಲಿಯನ್ ಜನರಿದ್ದಾರೆ. ಮತ್ತು ಭಾರತ ಹೈಯೆಸ್ಟ್ ರೆಮಿಟೆನ್ಸಸ್ಸನ್ನು ಏನು ಬರುವಂತಹ ದೇಶ ಅಂತಂದರೆ 32 ಮಿಲಿಯನ್ ಜನರು ಏನಿದ್ದಾರೆ ಅವರು ಅರ್ನ್ ಮಾಡಿ ಭಾರತಕ್ಕೆ ಕಳಿಸ್ತಿದ್ದಾರಲ್ಲ, ದಟ್ ಈಸ್ ಒನ್ ಆಫ್ ದಿ ಹೈಯೆಸ್ಟ್ ರೆಮಿಟೆನ್ಸಸ್. ಆದ್ದರಿಂದ ಪ್ರಯಾಸ್ನಂತಹ ಸ್ಕೀಮ್ಗಳು ಬಹಳ ಸಹಕಾರಿಯಾಗಿದೆ. ಇನ್ನು ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಫಾರ್ ಮೈಗ್ರೇಷನ್ ಅನ್ನೋ ಕುರಿತಾಗಿ ಕೆಲವೊಂದು ಅಂಶಗಳನ್ನು ನಾವು ನೋಡುವುದಾದರೆ, ಈ IMO ಏನಿದೆ ಇದು UN ಒಂದು ಆರ್ಗನೈಸೇಷನ್, ನಮ್ಮ ವಿಶ್ವಸಂಸ್ಥೆಯ ಒಂದು ಆರ್ಗನೈಸೇಷನ್. ಇದನ್ನು 1951ರಲ್ಲಿ ಪ್ರಾರಂಭಿಸಿದ್ದಾರೆ. ಇದರ ಒಂದು ಹೆಡ್ ಕ್ವಾರ್ಟರ್ ಏನಿದೆ ಅಂತಂತಂದರೆ ಗ್ರ್ಯಾಂಡ್ ಸ್ಯಾಕೋನೆಕ್ಸ್ ಅಂತಕ್ಕಂಥ ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಬರ್ತದೆ. ಆಯಿತಾ? ಸ್ವಿಟ್ಜರ್ಲ್ಯಾಂಡು ಹೆಡ್ ಕ್ವಾರ್ಟರು ಗ್ರ್ಯಾಂಡ್ ಸ್ಯಾಕೋನೆಕ್ಸ್. ಓಕೆನಾ? ಸೊ ಗ್ರ್ಯಾಂಡ್ ಸ್ಯಾಕೋನೆಕ್ಸ್ ಅಂತಕ್ಕಂಥದ್ದು ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಇರ್ತಕ್ಕಂಥದ್ದು, ಇದು ಅಲ್ಲಿನ ಹೆಡ್ ಕ್ವಾರ್ಟರ್. ಓಕೆ ಅಲ್ವಾ? ಸೊ ಇದು ಪ್ರಮುಖವಾಗಿ ವಲಸೆಯ ಕುರಿತಾಗಿ, ಮೈಗ್ರೇಷನ್ ಕುರಿತಾಗಿ ಡೀಲ್ ಮಾಡುವಂತಹದ್ದು ಆಗ್ಬೋದಲ್ವಾ? 1951. ಸರಿ, ನಮ್ಮ ಇವತ್ತಿನ ಲಾಸ್ಟ್ ಟಾಪಿಕ್ ನೋಡೋಣ. ಇಂಟರ್ನ್ಯಾಷನಲ್ ಡೆಟ್ ರಿಪೋರ್ಟ್ ಆಫ್ ದಿ ವರ್ಲ್ಡ್ ಬ್ಯಾಂಕ್. ನೋಡಿ, ಇದು ಕೇವಲ ನಮಗೆ ಮೇನ್ಸಿಗೂ ಸಂಬಂಧಿಸಿರುವಂಥದ್ದು ಮತ್ತು ಪ್ರಿಲಿಮ್ಸಿಗೂ ಇಂಪಾರ್ಟೆಂಟ್ ಆಗ್ಬೋದು. ಬಟ್ ಮೇನ್ಸಿಗೆ ನಮಗೆ ಡೆಟ್ ಸ್ಟ್ರಕ್ಚರ್ಗಳನ್ನು ನಾವು, ಅಂತಂದರೆ ಸಾಲ, ಭಾರತದ ಸಾಲ ಎಷ್ಟಿದೆ, ಆ ಸಾಲವನ್ನು ಕಡಿಮೆ ಮಾಡಲಿಕ್ಕೆ ನಾವು ಏನೇನು ಸ್ಟ್ರಕ್ಚರಲ್ ಚೇಂಜಸ್ ತರಬೇಕು ಅಂತಕ್ಕಂಥದ್ದನ್ನು ಡಿಸ್ಕಸ್ ಮಾಡುವಾಗ ಈ ಒಂದು ಪಾಯಿಂಟನ್ನು, ಈ ಒಂದು ಆರ್ಟಿಕಲನ್ನು ನೀವು ಡೇಟಾ ಥರ ಯೂಸ್ ಮಾಡಬಹುದು. ಆಯಿತಾ? ಸೊ ಪ್ರಿಲಿಮ್ಸಲ್ಲೂ ಕೇಳ್ತಾರೆ, ಕರೆಂಟ್ ಇವೆಂಟ್ಸ್ ಆಫ್ ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸಲ್ಲಿ ಇಂಟರ್ನ್ಯಾಷನಲ್ ಡೆಟ್ ರಿಪೋರ್ಟ್ ಯಾರು ಕೊಡ್ತಾರೆ, ಯಾರು ಪಬ್ಲಿಷ್ ಮಾಡುವಂಥದ್ದು ಅಂತ ಕೇಳಿದರೆ ನಿಮಗೆ ಗೊತ್ತಿರಬೇಕು, ವರ್ಲ್ಡ್ ಬ್ಯಾಂಕ್ ಅಂತ. ಓಕೆನಾ? ಸೊ ಈ ರೀತಿ ಪ್ರಿಲಿಮ್ಸಿಗೂ ಕ್ವೆಶನ್ ಬರಬಹುದು. ಮೇನ್ಸ್ನಲ್ಲಿ ಮೊಬಿಲೈಸೇಷನ್ ಆಫ್ ರಿಸೋರ್ಸಸ್ ಗ್ರೋತ್ ಡೆವಲಪ್ಮೆಂಟಲ್ಲಿ ಇದು ಡೈರೆಕ್ಟ್ಲಿ ಕ್ವೆಶನ್ ಕೇಳುವಂತಹ ಸಾಧ್ಯತೆ ಇದೆ. ಅಂತಂದರೆ ಅದೇ ಹೇಳಿದ್ನಲ್ಲ, ಸಾಲದ ಕುರಿತಾಗಿ. ಸೊ ಇಂಟರ್ನ್ಯಾಷನಲ್ ಡೆಟ್ ರಿಪೋರ್ಟ್ ಏನಿದೆ ಇದನ್ನು ಮುಂಚೆ ಇಂಟರ್ನ್ಯಾಷನಲ್ ಡೆಟ್ ಸ್ಟ್ಯಾಟಿಸ್ಟಿಕ್ಸ್ ಅಂತಲೂ ಕರೀತಾ ಇದ್ರು. ಇದನ್ನು ವರ್ಲ್ಡ್ ಬ್ಯಾಂಕು ಪ್ರತಿ ವರ್ಷ ಪಬ್ಲಿಷ್ ಮಾಡುವಂತಹದ್ದು. ಸರಿಸುಮಾರು 122 ಲೋ ಮತ್ತು ಮಿಡಲ್ ಇನ್ಕಮ್ ಕಂಟ್ರೀಸಿನ ಒಂದು ಸಾಲದ ಕುರಿತಾಗಿ. ಲೋ ಮತ್ತು ಮಿಡಲ್ ಇನ್ಕಮ್ ಕಂಟ್ರೀಸ್, ಭಾರತ ಒಂದು ಮಿಡಲ್ ಇನ್ಕಮ್ ಕಂಟ್ರಿ ಅಲ್ವಾ? ಸೊ ಈ ಲೋ ಆ್ಯಂಡ್ ಮಿಡಲ್ ಇನ್ಕಮ್ ಕಂಟ್ರೀಸಿನ ಡೆಟ್ಟನ್ನು ಸ್ಟಡಿ ಮಾಡುವಂಥದ್ದು ಇಂಟರ್ನ್ಯಾಷನಲ್ ಡೆಟ್ ರಿಪೋರ್ಟ್. ಓಕೆ ಅಲ್ವಾ? ಸರಿಯಲ್ಲ? ಸೊ ಈ ರಿಪೋರ್ಟ್ ಏನು ಹೇಳ್ತಾ ಇದೆ ಅಂತಂತಂದರೆ, ಭಾರತದ ಏನು ಪೂರ್ತಿ ಸಾಲ ಎಷ್ಟಿದೆ ಅಂತಂದರೆ ಸರಿಸುಮಾರು 81% ಆಫ್ GDP ಇದೆ ಅಂತ ಹೇಳ್ತಾ ಇದೆ. ನೋಡಿ, ಇದು ಇಂಪಾರ್ಟೆಂಟ್ ಆಗ್ತದೆ ತುಂಬ. ಯಾಕೆ? ನಮ್ಮ FRBM ರೂಲ್ಸ್ ಪ್ರಕಾರ ನಮ್ಮ ಭಾರತದ ಟೋಟಲ್ ಡೆಟ್ ಏನಿದೆ 60% ದಾಟೋ ಹಾಗಿಲ್ಲ, ಆದರೆ 81% ಇದೆ ಆಲ್ರೆಡಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಈವನ್ RBI ಏನು ಹೇಳ್ತದೆ, ಈ ಒಂದು 81% ಡೆಟ್ಟಲ್ಲಿ ಭಾರತದ ಎಕ್ಸ್ಟರ್ನಲ್ ಡೆಟ್ ಬಹಳ ಕಡಿಮೆ. ಎಕ್ಸ್ಟರ್ನಲ್ ಡೆಟ್ ಅಂತಂತನೇನು? ಹೊರಗಿನಿಂದ ಪಡೆದಿರ್ತಕ್ಕಂಥ, ಹೊರ ದೇಶಗಳಿಂದ ಪಡೆದಿರ್ತಕ್ಕಂಥ ಸಾಲ. ಕರೆಕ್ಟಾ?
ಅದೇ ಇಂಟರ್ನಲ್ ಡೆಟ್ ಅಂತಂತಂದರೆ ದೇಶದ ಒಳಗಡೆಗೇ ತೆಗೆದುಕೊಂಡಿರ್ತಕ್ಕಂಥ ಸಾಲ, ಕರೆಕ್ಟ್ ಅಲ್ವಾ? ವಿತಿನ್ ಕಂಟ್ರಿ ಈಸ್ ಇಂಟರ್ನಲ್ ಡೆಟ್, ಎಕ್ಸ್ಟರ್ನಲ್ ಡೆಟ್ ಅಂತಂದರೆ ಔಟ್ಸೈಡ್ ದಿ ಕಂಟ್ರಿ. ಸೊ ಎಕ್ಸ್ಟರ್ನಲ್ ಡೆಟ್ ಎಷ್ಟಿದೆ ನಮ್ಮ ಭಾರತದ್ದು ಅಂದರೆ ಸರಿಸುಮಾರು 18.6% ಇದೆ, ಆಯಿತಾ? ಸೊ ಯಾವಾಗ ಮಾರ್ಚ್ 2023 ಪ್ರಕಾರ. ಸೊ ಇದು ಒಂದು ಒಳ್ಳೆಯ ಒಂದು ಮೂವ್ ಅಲ್ಲ, ಯಾಕಂತಂದರೆ ಈವನ್ FRBM ಆ್ಯಕ್ಟ್ ಏನು ಹೇಳ್ತದೆ 60% ದಾಟೋ ಹಾಗಿಲ್ಲ ಅಂತ ಹೇಳ್ತಾರೆ. ಸೊ ಆದ್ದರಿಂದ ನಾವು ಸಾಲಗಳ ಕುರಿತಾಗಿಯೂ ಹೆಚ್ಚಾಗಿ ಗಮನ ಹರಿಸಬೇಕು ಅಲ್ವಾ? ಸೊ ಇದೊಂದು ಪಾಯಿಂಟು. ಇಷ್ಟೇ ಅಲ್ಲ, IMFನ ಒಂದು ಆ್ಯನ್ಯುವಲ್ ಆರ್ಟಿಕಲ್ 4 ಕನ್ಸಲ್ಟೇಷನ್ ರಿಪೋರ್ಟ್ ಅಂತ ಒಂದಿದೆ. ಆ್ಯನ್ಯುವಲ್ ಆರ್ಟಿಕಲ್ 4 ಕನ್ಸಲ್ಟೇಷನ್ ರಿಪೋರ್ಟ್ ಯಾರ್ದು? IMFನದು. ಅದೇನು ಹೇಳ್ತಾ ಇದೆ ಅಂತಂತಂದರೆ ಭಾರತದ ಜನರಲ್ ಗವರ್ನಮೆಂಟ್ ಡೆಟ್ ಏನಿದೆ ಅದು GDPಯ 100% ದಾಟಬಹುದು ಮೀಡಿಯಮ್ ಟರ್ಮಲ್ಲಿ ಅಂತ ಒಂದು ವಾರ್ನ್ ಮಾಡಿದೆ, ಆಯಿತಾ? ಯಾರು? IMF. ಇದು ಎರಡೂ ವಾರ್ನ್ ಮಾಡಿರೋದ್ರಿಂದ ನಾವು ಸ್ವಲ್ಪ ಕೇರ್ಫುಲಿ ನಮ್ಮ ಇಕಾನಮಿಕ್ ಪಾಲಿಸೀಸನ್ನು ಪರ್ಸ್ಯೂ ಮಾಡಬೇಕು ಅಂತಕ್ಕಂತಹದ್ದನ್ನು ನಾವು ಈ ಅಂಶವನ್ನು ಗಮನದಲ್ಲಿ ಇಟ್ಕೊಳ್ಬೇಕು. ಮೇನ್ಸಿಗೋಸ್ಕರ, ಪ್ರಿಲಿಮ್ಸಿಗೋಸ್ಕರ ರಿಪೋರ್ಟ್ಗಳ ಹೆಸರುಗಳು, ಓಕೆನಾ? ಮತ್ತು ನೋಡಿ, ಈ ಸ್ಟೇಟ್ಮೆಂಟ್ಗಳನ್ನ ಕೊಟ್ಟರೆ ನಮಗೆ ತುಂಬ ಎಕ್ಸ್ಟ್ರೀಮ್ ಅನ್ಸುತ್ತಲ್ವಾ? 100% GDP ಹೆಂಗಾಗ್ಬೋದು ರೀ? ಆಗಕ್ಕೆ ಸಾಧ್ಯನೇ ಇಲ್ಲ ಅಂತ ರಾಂಗ್ ಅಂತ ಹಾಕ್ತೀವಿ. ಬಟ್ಟು ದಟ್ ಈಸ್ ಅ ಕರೆಕ್ಟ್ ಸ್ಟೇಟ್ಮೆಂಟ್. ಆದ್ದರಿಂದ ಈ ಚಿಕ್ಕ ಚಿಕ್ಕ ಅಂಶಗಳನ್ನು ನೀವು ಗಮನದಲ್ಲಿ ಇರಿಸ್ಕೊಳ್ಬೇಕು ಅಲ್ಲ? ಸೊ ನಾವಿವತ್ತು ನೋಡಿದ್ವಿ ಪ್ರಿಲಿಮ್ಸಿಗೆ ಮತ್ತು ಮೇನ್ಸಿಗೆ ಎರಡಕ್ಕೂ ಸಂಬಂಧಪಟ್ಟಿರುವಂಥ ಆರ್ಟಿಕಲ್ಗಳನ್ನು, ಪ್ರೊಬೆಬಲ್ ಕ್ವೆಶನ್ಗಳನ್ನು ನಾವು ಡಿಸ್ಕಸ್ ಮಾಡಲಿಕ್ಕೆ ಟ್ರೈ ಮಾಡಿದ್ವಿ. ನಾನು ಕೇಳಿರುವಂಥ ಪ್ರಶ್ನೆಗಳಿಗೆ ಕಮೆಂಟ್ ಸೆಕ್ಷನಲ್ಲಿ ಉತ್ತರಿಸಲಿಕ್ಕೆ ಪ್ರಯತ್ನಿಸಿ ಮತ್ತು ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಮತ್ತು ಏನೇ ಸಜೆಷನ್ಸ್ ಇದ್ದರೂ ಸಹ ದಯವಿಟ್ಟು ನಮಗೆ ತಿಳಿಸಿ, ಓಕೆನಾ? ನಾವು ಇಂಪ್ರೂವ್ ಆಗಲಿಕ್ಕೆ ಟ್ರೈ ಮಾಡ್ತೇವೆ, ಒಟ್ಟಿಗೆ ಇಂಪ್ರೂವ್ ಆಗೋಣ, ಆಯಿತಾ? ನೆಕ್ಸ್ಟು ನಿಮ್ಮ ಭೇಟಿ ಮುಂದಿನ ವಾರದ ವೀಕ್ಲಿ ಕರೆಂಟ್ ಅಫೇರ್ಸ್ ಅನಲೈಸಿಸಲ್ಲಿ. ಹೆಚ್ಚಿನ ಪರ್ಟಿಕ್ಯುಲರ್ ಯಾವುದಾದ್ರೂ ವಿಡಿಯೋಗಳು ಬೇಕು ಅಂತಂದರೆ ದಯವಿಟ್ಟು ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಬಹುದು, ಆಯಿತಾ? ಧನ್ಯವಾದಗಳು. ಮೀಟ್ ಆಗೋಣ ನೆಕ್ಸ್ಟ್ ವೀಕಲ್ಲಿ.